राजाधिराज सद्गुरुनाथ महाराज की जय। श्री गुरुदेव दत्त। गुरुर्ब्रह्मा गुरुर्विष्णु गुरुर्देव महेश्वरा गुरुर्साक्षात् परब्रह्मा तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ ಪುಂಡಲೀಕ ವರದಾರ ವಿಠ್ಠಲ ಪಾರ್ವತಿ ಪತೇಶ್ವರರ ಮಹಾದೇವ್. राजाधिराज सद्गुरुनाथ महाराज की जय। श्री गुरुदेव दत्त। श्री राम जय राम जय जय राम। 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 राजाधिराज सद्गुरुनाथ महाराज की जय। श्री गुरुदेव। श्रोते पुसती कोण ग्रंथ, काय बोलिले जी येथ. श्रवण केलियाने प्राप्त काय आहे श्रीराम. ग्रंथानामा दासबोध, गुरु शिष्यांच्या संवाद. येथ बोलिला विशद भक्ती मार्ग श्रीराम. नवविधा भक्ती आणि ज्ञान, बोलिले वैराग्याचे लक्षण. बहुधा अध्यात्म निरूपण, निरूपिले श्रीराम. भक्तीचे न योगे देव, निश्चयी पावती मानव. ऐसा आहे अभिप्राव ये ग्रंथी. जय जय रघुवीर समर्थ पुंडलीक वरद पार्वती पतेश्वर. राजाधिराज सद्गुरुनाथ महाराज की जय. श्री गुरुदेव. देवाची द्वारी उभा क्षण भरी. देवाची द्वारी उभा क्षण भरी. तेणे मुक्तिचारी साधियेल्या. तेणे मुक्तिचारी साधियेल्या. देवाची द्वारी उभा क्षण भरी. देवाची द्वारी उभा क्षण भरी. हरिमुखे म्हणा, हरिमुखे म्हणा, हरिमुखे म्हणा, हरिमुखे म्हणा. पुण्याची गणना कोण करी. पुण्याची गणना कोण करी. हरिमुखे म्हणा, हरिमुखे म्हणा, हरिमुखे नाम कोण करी. हरिमुखे म्हणा, हरिमुखे म्हणा, हरिमुखे म्हणा, हरिमुखे म्हणा. पुंडलीक वरदार विठ्ठल श्री ज्ञानदेव तुकाराम. राजाधिराज सद्गुरुनाथ महाराज की जय. श्री गुरुदेव. ಶ್ರೀರಾಮ್. ಪ್ರಪ್ರಥಮವಾಗಿ ನಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ
ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಜ್ಞಾನದ ಈಶ್ವರರೇ ಆಗಿರುವಂತಹ ಮಾವುಲಿ ಜ್ಞಾನೇಶ್ವರರ ದಿವ್ಯ ಪಾದಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ವೀರ ಧೀರ ಸನ್ಯಾಸಿ ರಾಮಭಕ್ತ ಶ್ರೀ ಸದ್ಗುರು ಸಮರ್ಥ ರಾಮದಾಸ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಸಮರ್ಥರ ಕೃಪೆಯಿಂದ ಈ ಒಂದು ಪವಿತ್ರವಾದಂತಹ ಸ್ಥಾನದಲ್ಲಿ ಸತತವಾಗಿ 34 ವರ್ಷಗಳಿಂದ ಸಪ್ತಾಹವನ್ನು ಮಾಡ್ಕೋತ ಬಂದು ಈ ವರ್ಷದ ಸಪ್ತಾಹ 35ನೇ ವರ್ಷದ ಸಪ್ತಾಹದ ಈ ಒಂದು ಪ್ರಥಮ ದಿನದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಹಿರಿಯ ಗುರುಬಂಧುಗಳಿಗೆ, ಗುರು ಭಗಿನಿಯರಿಗೆ, ತಾಯಂದಿರಿಗೆ ಸರ್ವರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಸಮರ್ಥರು ನುಡಿಸಿದ 2 ವಿಚಾರಗಳನ್ನು ಪ್ರಥಮ ದಿನವಾದ ಇಂದು ನಾವು ನೀವುಗಳೆಲ್ಲ ಚಿಂತನೆ ಮಾಡೋಣ, ಭಕ್ತಿಯಿಂದ ಶ್ರವಣ ಮಾಡೋಣ. ವಾಸ್ತವಿಕವಾಗಿ ಮಹಾತ್ಮರು ಈ ಸಪ್ತಾಹಗಳನ್ನು ನಮಗೆ ಯಾವ ಕಾರಣಕ್ಕಾಗಿ ನೇಮಿಸಿರ್ತಾರೆ, ಯಾವ ಕಾರಣಕ್ಕಾಗಿ ಹಾಕಿಕೊಟ್ಟಿರ್ತಾರಂದ್ರೆ, ಸಾಧಕ ಅನ್ನೋವಂಥವ ಮೇಲಿಂದ ಮೇಲೆ ತತ್ವಗಳ ಚಿಂತನೆ ಮಾಡ್ಕೋತಾ ಇರಬೇಕು, ಮಹಾತ್ಮರ ಅನುಭವಗಳನ್ನು ಕೇಳ್ಕೊತಾ ಇರಬೇಕು, ಕೇಳಿದ್ದನ್ನು ಮನನ ಮಾಡ್ಕೋತಾ ಇರಬೇಕು, ಮನನ ಮಾಡಿದ್ದನ್ನು ತನ್ನ ಜೀವನದೊಳಗೆ ನಿಧಿಧ್ಯಾಸಕ್ಕೆ ಹಚ್ಚಿಕೊಂಡು ನಡ್ಕೋತಾ ಇರಬೇಕು. ಹೀಗಾದರೆ ಮಾತ್ರ ಮುಟ್ಟಬೇಕಾದಂತಹ ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯದ. ನಿಜವಾಗಿಯೂ ನಮ್ಮ ಗುರಿ ಯಾವುದು? ನಿಜಾತ್ಮ ಪ್ರಾಪ್ತಿ ಲಾಗೋನಿ ದೇವೇ ಕೇಲೆ ಮನುಷ್ಯ ಯೋನಿ ಅಂತ ಭಾಗವತ್ನೊಳಗೆ ಕೃಷ್ಣ ಪರಮಾತ್ಮ ಉದ್ಧವಗೆ ಹೇಳ್ತಾನೆ. ಆತ್ಮಪ್ರಾಪ್ತಿಗಾಗಿ ನಿಜವಾಗಿಯೂ ಈ ಮನುಷ್ಯ ಜನ್ಮ ನಿರ್ಮಾಣ ಆಗ್ಯದ. ಅಂಥದ್ರೊಳಗೆ ಅನಂತ ಜನ್ಮದ ಸುಕೃತಿ ಯಾರಿಗದಲ್ಲ, ಏನೇ ಘಡೆ ಅಲಭ್ಯ ಲಾಭ ದುರ್ಲಭತೆ ಸುಲಭ ಹೋತಾಯೆ. ಇಂತಹ ದುರ್ಲಭವಾದಂಥ ಮನುಷ್ಯ ಜನ್ಮ ಸಾರ್ಥಕತೆ ಆಗಬೇಕಾಗಿತ್ತು, ಪರಮಾರ್ಥ ನಮ್ಮಿಂದ ಘಡೋಸಬೇಕಾಗಿತ್ತು ಅಂದ್ರೆ ಇಲ್ಲಿ ಅಲಭ್ಯ ಲಾಭವಾದಂತಹ ಸದ್ಗುರುಗಳ ಒಂದು ಅನುಗ್ರಹ ಆ ಜೀವಿಗೆ ಆಗಬೇಕು. ಮನುಷ್ಯನಿಗೆ ಸದ್ಗುರುಗಳಿಂದ ಅನುಗ್ರಹ ಯಾರಿಗಾಗ್ಯದ್ರ ನಿಜವಾಗಿ ಅವರು ಇಷ್ಟೊಂದು ಭಾಗ್ಯವಂತರಲ್ಲ, ಅವರ ಜನನ ಮರಣದ ಚಕ್ರದಿಂದ ಬಿಡುಗಡೆ ಆಗುವಂತಹ ಕೊನೆಯ ಕ್ಷಣ ಅವರಿಗೆ ಬಂತಂತ ತಿಳ್ಕೋಬೇಕು ಅಂತ. ಸದ್ಗುರುಗಳ ಪ್ರಾಪ್ತಿನಾಗಬೇಕಾಗಿತ್ತಂದ್ರೆ ಒಂದು ಜನ್ಮಕ್ಕೆ ನಮಗೆ ಸದ್ಗುರುಗಳ ಪ್ರಾಪ್ತಿ ಆಗುವುದಿಲ್ಲ. ಅನಂತ ಜನ್ಮದ ಸುಕೃತದ ಫಲ ಏನದಲ್ಲ, ಅದು ನಮಗೆ ಅಲಭ್ಯಲಾಭವಾದಂಥ ಸದ್ಗುರುಗಳನ್ನು ಪ್ರಾಪ್ತಿ ಮಾಡಿಕೊಡ್ತದೆ. ಅಂಥ ಸುಕೃತವಂತರು ನಾವೆಲ್ಲರೂ. ಇದನ್ನು ಮೊದಲು ನಾವು ತಿಳ್ಕೋಬೇಕು. ನಾವೇನು ಇವತ್ತಿನ ದಿವಸ ಎಷ್ಟೇ ಇರಲ್ಲ, ಯಾಕೆ ಮಂದಿ ಜನರು ಎಷ್ಟಿದ್ದಾರೆ ಅನ್ನೋದು ಮುಖ್ಯ ಇಲ್ಲ, ಎಷ್ಟು ತತ್ಪರತೆಯಿಂದ ಭಕ್ತಿಯೊಳಗೆ ಪಾಲ್ಗೊಂಡಾರ ಅನ್ನೋದು ಭಾಳ ಮುಖ್ಯ ಅದ. ಇವತ್ತು ಸಾವಿರಾರು ಮಂದಿನ ಕೂಡಿಸ್ಬೋದು, ಕರೆ ತತ್ಪರತೆಯಿಂದ ನಿಜವಾಗಿಯೂ ಜೀವನದ ಸಾರ್ಥಕತೆ ಮಾಡ್ಕೋಬೇಕನ್ನುವಂಥ ಇಂಥ ಒಂದು ಅನುತಾಪಗೊಂಡು ಅಂಥ ಒಂದು ಸಂಕಲ್ಪವನ್ನು ಮಾಡ್ಕೊಂಡು ಇಲ್ಲಿ ಯಾರು ಶ್ರವಣ ಮಾಡಲಿಕ್ಕೆ ಕೂತಿರ್ತಾರಲ್ಲ, ಅವರು 4 ಮಂದಿ ಇದ್ದರೂ ಸಾಕು, ಸದ್ಗುರುಗಳಿಗೆ ಸಂತೋಷ ಇರ್ತದೆ. ಹಂಗೆ ಇವತ್ತು ನಾವೆಲ್ಲ ಏನು ಕೂಡೇವಲ್ಲ, ಪುಣ್ಯವಂತರು ನಾವೆಲ್ಲರೂ. ಅಂಥದ್ರೊಳಗೆ ನಾವು ಇವತ್ತು ನೋಡ್ರಿ ಎಂಥ ಭಾಗ್ಯ ನಮ್ಮದು ಅಂದ್ರೆ, ಏಕಕಾಲಕ್ಕೆ 2 ಮಹಾಪುರುಷರ ಗ್ರಂಥಗಳ ಪೂಜೆ ಮತ್ತು ವಾಚನ ಪ್ರಾರಂಭ ಆಗಲಿಕ್ಕತ್ತದ. ಇವತ್ತು ಏಕಕಾಲಕ್ಕೆ 2 ಮಹಾನ್ ಯೋಗಿಗಳವರು. ಗೌತಮ ಬುದ್ಧರ ಒಂದು ಕಾಲ ಆದಮೇಲೆ ಮುಂದೆ ಮತ್ತೆ ಧರ್ಮ ಮತ್ತೊಂದು ರೀತಿ ಏನಪ್ಪ ಅಂದ್ರೆ ಪಂಗಡಗಳಾಗಿ ಆವಾಗೂ ಸಹಿತ ಅದು ಇದು ಆಗಲಿಕ್ಕತ್ತು. ಆಮೇಲೆ ಶಂಕರಾಚಾರ್ಯರು ಬಂದರು,
ಅವರು ಏನಪ್ಪ ಅಂದರೆ ಧರ್ಮದ ಜಾಗೃತಿಯನ್ನು ಸಾಕಷ್ಟು ರೀತಿ ಮಾಡಿದರು. ಕೇವಲ 32 ವರ್ಷನಾಗ ಭಾರತದೊಳಗೆ 4 ಮೂಲೆಗೆ ಒಂದೊಂದು ಆಧ್ಯಾತ್ಮದ ಕೇಂದ್ರಗಳನ್ನೇ ನಿರ್ಮಾಣ ಮಾಡಿದಂತಹ ಮಹಾಪುರುಷರು ಅವರು ಮಾಡಿ ಹೋದರು. ಅಷ್ಟಾದಮೇಲೆ ಮುಂದೆ 250 ವರ್ಷಕ್ಕೆ ರಾಮಾನುಜಾಚಾರ್ಯರು ಬಂದರು. ರಾಮಾನುಜಾಚಾರ್ಯರು ಮೊದಲು ಮಾಡಿಕೊಂಡು ಅವರು ಏನಪ್ಪ ಅಂದ್ರೆ ಭಗವಂತನ ಪ್ರಾಪ್ತಿಗಾಗಿ ಮಾರ್ಗಗಳನ್ನು ಸುಲಭ ಮಾಡಿಕೊಟ್ರು. ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದರೆ ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಸಂಪ್ರದಾಯವನ್ನು ಇದು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದರು. ಮುಂದೆ ಮಧ್ವಾಚಾರ್ಯರು ಬಂದರು. ಹಿಂಗೆ ಈ ಆಚಾರ ತ್ರಯರೇನಿದ್ದಾರಲ್ಲ, ಜಗತ್ತಿನ ಜೀವಿಗಳಿಗೆ ಸರಳವಾಗಿ ಭಗವಂತನ ಪ್ರಾಪ್ತಿಯನ್ನು ಹೇಗೆ ಮಾಡಿಕೊಡಬೇಕು ಅನ್ನುವಂಥ ಒಂದೇ ಒಂದು ಕಳಕಳಿಯಾಗಿ ಅವತಾರ ತೊಟ್ಕೊಂಡು ಬಂದು ಸರಳೀಕರಣ ಮಾಡ್ಕೊತ ಹೋದರು. ಇಷ್ಟಾಗಿ ಮತ್ತೆ ಕೆಲವು ದಿವಸನಾಗ ಇದು ಹೆಂಗದ ಅಂದ್ರೆ, ಮಹಾತ್ಮರು ಇದ್ದಾಗ ಮಹಾತ್ಮರ ಅವತಾರ ಕಾರ್ಯದೊಳಗೆ ನಾವು ಎಷ್ಟೊಂದು ಸತರ್ಕವಾದಿಗಳಾಗಿರ್ತೇವೆ, ಎಷ್ಟೊಂದು ಏನಪ್ಪ ಅಂದ್ರೆ ಅಂತರಂಗದೊಳಗೆ ನಾವು ಭಗವಂತನ ಪ್ರಾಪ್ತಿಯ ತಳಮಳ ನಮ್ಮಂತಲ್ಲಿ ಇರ್ತಲ್ಲ, ಅಷ್ಟು ಮಹಾತ್ಮರು ಅವತಾರ ಕಾರ್ಯ ಮುಗಿದ ಮೇಲೆ ಉಳಿದಿಲ್ಲ. ಹಾಗೆ ಆಗಿಬಿಡ್ತದೆ. 12ನೇ ಶತಮಾನದೊಳಗೆ ಪರಿಸ್ಥಿತಿ ಹಾಗೆ ಆಯ್ತು. ಆವಾಗ ಮೌಲಿ ಜ್ಞಾನೇಶ್ವರರು ಏನಾಗಬೇಕು, 4 ಮಂದಿ ಬ್ರಹ್ಮ ವಿಷ್ಣು ಮಹೇಶ್ವರರು ಮತ್ತು ಚಿತ್ಕಳ ಮೂಲಮಾಯೆ ಒಂದು ಅವತಾರ ತಗೊಂಡು 4 ಮಂದಿ ಒಮ್ಮೆ ಅವತಾರ ತಗೋಬೇಕಾಯ್ತು. ಇವತ್ತು ಇದನ್ನು ಹೇಳಬೇಕಾಗ್ಯದಂದ್ರೆ, ಮೌಲಿ ಜ್ಞಾನೇಶ್ವರರ ಭಾವಾರ್ಥ ದೀಪಿಕ ಜ್ಞಾನೇಶ್ವರಿ ಗ್ರಂಥದ ಪೂಜೆ ಇವತ್ತಾಗ್ಯದ. ಸಮರ್ಥ ರಾಮದಾಸ್ ಮಹಾರಾಜರು ಬರೆದಂಥ ಗ್ರಂಥರಾಜ ದಾಸಬೋಧದ ಪೂಜೆ ಆಗಿದೆ. 2 ಗ್ರಂಥದ ಬಗ್ಗೆ ಸ್ವಲ್ಪ, 2 ಗ್ರಂಥಕರ್ತರ ಬಗ್ಗೆನೂ ಸ್ವಲ್ಪ ನಾವು ಚಿಂತನೆ ಮಾಡೋಣ. ಏನು 1197 ಶಕೆ ಎಷ್ಟು? 1197 ಇಸ್ವಿ 1275. ಈ 1275 ಏನದಲ್ಲ, ಮೌಲಿ ಜ್ಞಾನೇಶ್ವರರ ಅವತಾರ ಅವರು ಏನಪ್ಪ ಇಲ್ಲಿ ಅವತಾರ ಪ್ರಾರಂಭ ಆಯಿತು. 4 ಮಂದಿ ಎಷ್ಟು ಅಂದ್ರೆ 1273, 75, 79, 4 ಮಂದಿ 2 ವರ್ಷ ಅಂತರದೊಳಗೆ 4 ಮಂದಿಯ ಜನನ ಆಗ್ತದೆ. ಯಾರ ಹೊಟ್ಟೆಯೊಳಗೆ ಅಂದ್ರೆ ಮಹಾನ್ ವೈರಾಗ್ಯ ಮೂರ್ತಿಯಾಗಿರುವಂತಹ ವಿಠ್ಠಲ ಪಂತರ ಹೊಟ್ಟೆಯೊಳಗೆ ಅವರು ಜನ್ಮ ಆಗ್ತದೆ. ವಿಠ್ಠಲ ಪಂತರು ಯಾರು ಅಂದ್ರೆ ಗೋವಿಂದ ಪಂತರ ಮತ್ತು ನೀರಾಬಾಯಿಯ ಚಿರಂಜೀವಿ ಅವರು. ಎಷ್ಟೋ ವರ್ಷದಿಂದ ಅವರು ಕುಲಕರ್ಣಿಕೆ ಮಾಡ್ತಿರ್ತಾರೆ ಅಪ್ಪೇಗಾಂವ್ದಾಗ. ಎಷ್ಟೋ ವರ್ಷ ಆದರೂ ಸಹಿತ ಅವರಿಗಿಬ್ಬರಿಗೂ ಪುತ್ರ ಸಂತಾನ ಆಗಿರುವುದಿಲ್ಲ. ಆವಾಗ ಪಾಂಡುರಂಗನ ಒಂದು ಕೃಪೆಯಿಂದ 54ನೇ ವರ್ಷಿಗೆ ಅವರಿಬ್ಬರು ದಂಪತಿಗಳ 54ನೇ ವರ್ಷಿಗೆ ವಿಠ್ಠಲ ಪಂತರ ಜನನ ಆಗ್ತದೆ. ಎಂಥ ಒಂದು ಕುಟುಂಬ ಇತ್ತಂದ್ರೆ ಭಗವದ್ಭಕ್ತಿಯಿಂದ ತುಂಬಿ ತುಳುಕುವಂಥ ಕುಟುಂಬ ಅದು. ಹೀಗಾಗಿ ವಿಠ್ಠಲ ಪಂತರು ಹುಟ್ಟಿದಾಗಿನಿಂದ ವೈರಾಗ್ಯ ಮೂರ್ತಿಗಳಾಗಿ ಹುಟ್ಟಿಬಿಟ್ರು. ಅವರು ಪ್ರಪಂಚದ ಆಸಕ್ತಿ ಅವ್ರಿಗೆ ಎಳ್ಳಷ್ಟು ಇದ್ದಿದ್ದೇ ಇಲ್ಲ. ಆಮೇಲೆ ಹುಟ್ಟಿದ ಕೂಡಲೇ ಅವರು ಮಾಡಿದ್ದ ಮನ್ಯಾಗ ಉಳಿಲಿಲ್ಲ. ಸ್ವಲ್ಪ ದಿವಸ ಹೋಗಿ ಅವರು ಏನಪ್ಪ ಅಂದ್ರೆ ಸ್ವಾದ್ರ ಮಾವನ ಮನೆಯೊಳಗೆ ಆಳಂದಿ ಒಳಗೆ ಹೋಗಿ ಅವರು ಶಿಕ್ಷಣ ತಗೋತಾರೆ. ಇದು ಆಳಂದಿ ಒಳಗೆಲ್ಲ ಪೈಠಣದಾಗ ಹೋಗಿ ವಿದ್ಯಾಭ್ಯಾಸ ಕಲಿತಾರೆ. ಮುಂದೆ ಅಷ್ಟಾದಮೇಲೆ ಅವ್ರು ತೀರ್ಥಯಾತ್ರೆ ಮಾಡಬೇಕನ್ನುವಂಥ ಆಸೆ ಆಗ್ತದೆ. ಆಗಿನ ವಾತಾವರಣದಾಗ ಹೆಂಗಿತ್ತಂದ್ರೆ ನಾರಾಯಣ, ಹಿಂಗೆ ಹುಡುಗರನ್ನ ಕಾನ್ವೆಂಟ್ಗೆ ಹಚ್ಚೋದು ಅದನ್ನ ಮಾಡೋದು ಇಂಥವೇನೂ ಇರ್ತಿದ್ದಿಲ್ಲ. ಅವಾಗ ಹುಟ್ಟಿದ ಕೂಡಲೇ ಭಗವಂತನ ಭಕ್ತರೊಳಗೆ ಕುಟುಂಬದೊಳಗೆ ಅವಾಗ ಜನ್ಮ ಆಗ್ತಿತ್ತು. ಅಂಥ ಭಗವಂತನ ಭಕ್ತರೇ ಭಾಳ ಇರ್ತಿದ್ರು ಅವಾಗ ಆ ಟೈಮ್ದಾಗ. ಆವಾಗ ಮೊದಲು ಮಕ್ಕಳು ಹುಟ್ಟಿದ ಕೂಡಲೇ ಅವ್ರನ್ನ ವಿದ್ಯಾಭ್ಯಾಸಕ್ಕಂದ್ರೆ ವೇದ ಶಾಸ್ತ್ರ ಇವನ್ನೆಲ್ಲನೂ ಕಲಿಯೋ ಸಂಬಂಧ ಎಲ್ಲರಿಗೂ ಕಳಿಸ್ತಿದ್ರು. ಅಲ್ಲಿ ಕಲಿತು ಅವ್ರು ಪರಿಪೂರ್ಣ ಆಗಿ ಬರೋದ್ರಾಗೆ ಅವರು ವೈರಾಗ್ಯ ಮೂರ್ತಿಗಳೇ ಆಗಿಬಿಡ್ತಿದ್ರು. ಅವ್ರಿಗೆ ಅನ್ನಿಸ್ತಿತ್ತು ಭಗವಂತನ ಅಸ್ತಿತ್ವ ಈ ಭೂಮಿ ಮೇಲೆ ಎಲ್ಲೆಲ್ಲಿ ಅದನ್ನ ದರ್ಶನ ತೊಗೊಂಡು ಬರಬೇಕು ಅನ್ನುವಂಥ ಹಂಬಲ ಅವ್ರಿಗೆ ಆಗಿಬಿಡ್ತಿತ್ತು. ಹೀಗಾಗಿ
ಪ್ರತಿಯೊಬ್ಬರು ನೋಡಿರಿ ತೀರ್ಥಯಾತ್ರೆ ಮಾಡುವಂಥದ್ದು ಒಂದು 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 ಭಾಳಷ್ಟು ಅಪೇಕ್ಷೆ ಉಳ್ಳಂಥ ಒಂದು ಆಗಿನ ಜನ್ರೇಷನ್ ಅದು. ಹಂಗೆ ವಿಠ್ಠಲ ಪಂತ್ರ ಅಂದರು, ಗೋವಿಂದ ಪಂತ್ರಿಗೆ ಅಂತಾರೆ ನಾನು ಯಾತ್ರೆ ಮಾಡ್ಕೊಂಡು ಬರ್ತೀನಿ ಅಂದಕೂಡಲೇ ಆವಾಗ ತಂದೆ ತಾಯಿಗಳು ಹಾಗೆ ಮಾಡ್ತಿದ್ರು, ಅವ್ರು ಹುಡುಕಿದ್ದೇನೋ ಮಾಡ್ತಿದ್ದಿಲ್ಲ. ನಮ್ಮ ಹೊಟ್ಟೆಲೆ ಹುಟ್ಟಿದಂತಹ ಒಂದು ಸಂತಾನ ಅನ್ನೋದಲ್ಲ, ಅದು ಮುಂದಿನ ಒಂದು ಸಮಾಜದಕ್ಕೆ ಒಂದು ದೊಡ್ಡ ಒಂದು ಕೊಡುಗೆ ಆಗಬೇಕು. ಭಗವಂತನ ಭಕ್ತಿ ಈ ಭೂಮಿ ಮೇಲೆ ಉತ್ತರೋತ್ತರ ಉಳಿಲಿಕ್ಕೆ ಬೆಳಿಲಿಕ್ಕೆ ಕಾರಣ ಆಗುವಂಥ ಸಂತಾನವನ್ನೇ ಅವ್ರು ಬೇಡಿ ಏನಪ್ಪ ಅಂದರೆ ಪ್ರಾಪ್ತಿ ಮಾಡ್ಕೋತಿದ್ರು. ಹಂಗೆ ಇವರು ವಿಠ್ಠಲ ಪಂತರು ತೀರ್ಥಯಾತ್ರಕ್ಕೆ ಹೋಗ್ತಾರೆ. ತೀರ್ಥಯಾತ್ರೆ ತಿರ್ಕೋತ ಅಡ್ಡಾಡ್ಕೋತ ಎಲ್ಲ ಯಾತ್ರಾ ದರ್ಶನ ಮಾಡ್ಕೋತ ಅಕಸ್ಮಾತ್ ಆಳಂದಿಗೆ ಬರ್ತಾರೆ. ಆಳಂದಿ ಒಳಗೆ ಸಿದ್ದೇಶ್ವರ ಗುಡಿ ಕಟ್ಟಿ ನದಿ ಗೋದಾವರಿ, ಆ ನದಿ ಒಳಗೆ ಸ್ನಾನ ಮಾಡ್ಕೊಂಡು ಬಂದ ಸಣ್ಣ ವಯಸ್ಸಿನ ಎಷ್ಟು ಭಾಳ ಆದರೆ ಒಂದು 18-19 ವಯಸ್ಸಿನವ್ರು ಇರ್ಬೋದು ಇಷ್ಟೇ. ಸ್ನಾನ ಮಾಡ್ಕೊಂಡು ಬಂದು ಸಂಧ್ಯಾ ವಂದನ ಅದು ಮಾಡೋದು, ಏನು ಸ್ನಾನ ಆದಮೇಲೆ ಕೆಲವೊಂದು ಏನು ಅವರು ವೇದ ಇದ್ರಾಗ ಕಲ್ತಿರ್ತಾರಲ್ಲ ಅವನ್ನೆಲ್ಲ ಮಾಡೋ ಸಂಬಂಧ ಬಂದ ಸಿದ್ದೇಶ್ವರ ಗುಡಿ ಕಟ್ಟಿ ಮೇಲೆ ಕೂತಿರ್ತಾರೆ. ಸಂಕ್ಷಿಪ್ತನಾಗಿ ಹೇಳ್ತೀನಿ ನಿಮಗೆ, ಅಂದ್ರೆ 3 ದಿವಸನಾಗ ನಾವು ಏನು ಮಾಡಬೇಕಾಗ್ಯದ, ಈ ಇಬ್ಬರು ಮಹಾತ್ಮರ ಜೀವನ, ಇಬ್ಬರು ಮಹಾತ್ಮರು ಬರೋಂಥ ಗ್ರಂಥದ ಒಂದು ವಿಶೇಷತೆ, ಆ ಗ್ರಂಥದ ಒಂದು ಏನಪ್ಪ ಅಂದರೆ ಒಳಗಿರುವಂತಹ ಸಾರ, ಜಗತ್ತಿನ ಕಲ್ಯಾಣಕ್ಕಾಗಿ ಆ ಗ್ರಂಥವನ್ನು ಅವ್ರು ಯಾಕೆ ಬರೆದ್ರು, ಅವರು ಆ ಗ್ರಂಥ ಬರೆಯೋ ಹೊತ್ನಾಗ ಅವರ ಅಂತರಂಗ ಏನು ಮಿಡಿತಿತ್ತು, ಇಲ್ಲಿ ತನಕ ನಾವು ಚಿಂತನೆ ಮಾಡೋಣ. ಏನು ಆವಾಗ ಸಿದ್ಧೋಪಂತರು ಅಂಥೇಳಿ ಅಲ್ಲಿ ಕುಲಕರ್ಣಿಯವರು ಆಳಂದಿ ಒಳಗೆ ಅವರು ಕುಲಕರ್ಣಿಕೆ ಮಾಡ್ತಿದ್ರು. ಆಗ ಹೆಂಗಿತ್ತು ಅಂದ್ರೆ, ಯಾರಾದರೂ ಹೊರಗಿನಿಂದ ಅತಿಥಿಗಳು ಬಂದ್ರೆ ಊರಾಗ ಬಂದ್ರೆ ಅವ್ರು ನೋಡಿದ್ರು ಅಂದ್ರೆ ಸುಮ್ಮನೆ ನೋಡಿ ಹೋಗ್ತಿದ್ದಿಲ್ಲ ಈಗಿನ ಗತೆ. ಅವ್ರು ಏನು ಮಾಡ್ತಿದ್ರು, ಅವ್ರನ್ನ ಹೋಗಿ ಭೇಟಿಯಾಗಿ ಅವ್ರ ಯೋಗಕ್ಷೇಮ ಕೇಳಿಕೊಂಡು ಅವ್ರಿಗೆ ಏನಪ್ಪ ಅಂದ್ರೆ ಅತಿಥಿ ಸತ್ಕಾರದ್ದು ಒಂದು ಭಾಳ ಚಲೋ. ಈಗ ಎಷ್ಟು ನಾವು ನಮ್ಮ ಒಂದೊಂದು ವಿಪರೀತ ಜೀವನ ನಾವು ಸಾಗಿಸ್ಲಿಕ್ಕತ್ತೇವೆ ಅಂದ್ರೆ ನಿಜವಾಗಿ ನಾವು ಭಗವಂತ ಪ್ರಾಪ್ತಿಗೆ ಅರ್ಹತೆಯನ್ನು ಪಡ್ಕೊಳ್ಳುವಂಥ ಪಾತ್ರತೆ ನಮ್ಮಂತಲ್ಲಿ ಉಳಿದಿಲ್ಲ. ಈಗ ಇವೆಲ್ಲ ಇರಬೇಕಂತಾರೆ ಅವರು. ಭಗವಂತನ ಪ್ರಾಪ್ತಿ ಆಗಬೇಕಾಗಿತ್ತು ಅಂದ್ರೆ ಅತಿಥಿ ದೇವೋಭವ ಅನ್ನುವಂಥದ್ದು ಪಾಲಿಸ್ತಿರಬೇಕು, ದಾನ ಧರ್ಮಾದಿಗಳನ್ನು ಮಾಡ್ತಿರಬೇಕು, ಮತ್ತೊಬ್ಬರ ಅಂತಃಕರಣಕ್ಕೆ ಆನಂದ ಕೊಡುವಂಗೆ ಬದುಕ್ತಿರಬೇಕು, ಮತ್ತೊಬ್ಬರು ಸಂತೋಷ ಪಡ್ತಿದ್ರೆ ನಾವು ಅದ್ರಾಗ ಸಂತೋಷ ಪಡಬೇಕು, ಮತ್ತೊಬ್ಬರು ದುಃಖನೇ ಆಗಿದ್ರೆ ಅಂದ್ರೆ ಅವ್ರ ಜೋಡಿ ದುಃಖವನ್ನು ಪಡಬೇಕು, ಅವ್ರ ಜೋಡಿ ಅವ್ರಿಗೆ ಸಮಾಧಾನದ 2 ಮಾತುಗಳನ್ನಾದರೂ ಹೇಳುವಟ್ಟರೆ ನಮ್ಮಂತಲೇ ಅಷ್ಟೊಂದು ನಮ್ಮ ಹೃದಯ ವಿಶಾಲ ಇರಬೇಕು. ಇವೆಲ್ಲ ಭಗವಂತನ ಪ್ರಾಪ್ತಿಗೆ ಬೇಕಾಗಿರುವಂತಹ ಸದ್ವಿದ್ಯಾ ಗುಣಗಳಿವು. ಏನು ರೀ ದಾಸಬೋಧನಾಗ ಸದ್ವಿದ್ಯಾ ಗುಣಗಳು, ಸದ್ವಿದ್ಯಾ ಲಕ್ಷಣ ಅಂತ ಹೇಳಲ್ಲ, ಆ ಸದ್ವಿದ್ಯಾ ಗುಣಗಳು ಉತ್ತಮ ಲಕ್ಷಣನೂ ಹೇಳ್ಯಾರ 2ನೇ ದಶಕಿನೊಳಗೆ. ಉತ್ತಮ ಲಕ್ಷಣ ಏನು, ನೀ ಪ್ರಪಂಚ ಹಿಡ್ಕೊಂಡು ಸಮಾಜದಾಗ ಉತ್ತಮರು ತನಕ ಅಷ್ಟೇ ಅದರ ಸೀಮಿತದ ಹೊರತಾಗಿ ಭಗವಂತನ ಪ್ರಾಪ್ತಿಗೆ ಬೇಕಾಗುವಂಥ ಅದಕ್ಕೆ ಸಾಲುವಂಥ ಗುಣ ಏನಲ್ಲವು ಉತ್ತಮರು ಅನ್ನಿಸ್ಕೊಳ್ಳಿಕ್ಕೆ. ಮೂರ್ಖರು ಅನ್ನಿಸ್ಕೊಳ್ಳಾರ್ದಂಗೆ ಬದುಕುವುದೇನದಲ್ಲ ಅಷ್ಟೇ ಅದು ಉತ್ತಮ ಗುಣಗಳದ್ದು ಅವನು ಹೇಳ್ಯಾರ ಅವರು. ಅಂದರೆ ಈಗ ಹೆಂಗೆ ಅವ ಏನಪ್ಪ ಮೂರ್ಖಿದ್ದಾನ ಅಂತೇಳಿ ಸಮಾಜ ಅಂದಿರಬಾರ್ದು, ಉತ್ತಮರಾಗಿ ಅನಿಸಿರಬೇಕು. ಅಷ್ಟು ಗುಣಗಳೇನವಲ್ಲ, ದಶಕ 2 ಸಮಾಸ 2 ಉತ್ತಮ ಲಕ್ಷಣದೊಳಗೆ ಅವರು ಹೇಳ್ತಾರೆ. ಇರಲಿ, ಅದ್ರ ಮುಂದೆ ಏನು ಹೇಳ್ತಾರೆ ಇನ್ನೊಂದು ರೀ ಕಾಕಾರ, ಸದ್ವಿದ್ಯೆ ಆಗುವ ಲಕ್ಷಣ ಅಂತದ್ದು ಅದ್ರಾಗೆ ಸತ್ವಿದ್ಯೆ ಅಂದ್ರೆ ಸಚ್ಚಿತ್ ಆನಂದ ಸ್ವರೂಪವಾದಂತಹ ಭಗವಂತನ ಪ್ರಾಪ್ತಿಗೆ ಬೇಕಾಗಿರುವಂತಹ ಆ ಪಾತ್ರತೆಗೆ ಹೊಂದಾಣಿಕೆ ಇರುವಂಥ ಗುಣಗಳೇನವಲ್ಲ ಅವು ಸದ್ವಿದ್ಯಾ ಗುಣಗಳು. ಅವೇನಂತಾರವರು ಭಾವಿಕ, ಸಾತ್ವಿಕ, ಪ್ರೇಮಳ, ಶಾಂತಿ, ಕ್ಷಮಾ, ದಯಾಶೀಲ, ಲೀನ, ತತ್ಪರ, ಕೇವಲ, ಅಮೃತ ವಚನಿ, ಪರಮಜ್ಞಾತ ಆಣಿ ಭಕ್ತ, ಮಹಾಪಂಡಿತ ಆಣಿ ವಿರಕ್ತ, ಮಹಾತಪಸ್ವಿ ಆಣಿ ಶಾಂತ, ಅತಿಶಯೇಶಿ ಅಂತ. ಆ ಗುಣಗಳು ಅತಿಶಯೇಶಿ ಅಂದರೆ ಇರಲಾರ್ದಂತಾನೆ ಗುಣಗಳು. ಪರಮಜ್ಞಾತ ಆಣಿ ಭಕ್ತ, ಜ್ಞಾನಿ ಇರ್ತಾರೆ ಖರೆ ಭಕ್ತರಾಗಿರ್ತಾರಂತ ಹೇಳಿಕ್ಕೆ ಬರೋದಿಲ್ಲ. ಜ್ಞಾನಿಗಳೆಲ್ಲರೂ ಭಕ್ತರಿರ್ತಾರಂತಲ್ಲ,
ಅವರು ಜ್ಞಾನದ ಒಂದು ಅಹಂನೊಳಗೆ ಜ್ಞಾತೃತ್ವ ಅನ್ನುವಂಥ ಒಂದು ಅವರಂತಲ್ಲಿ ಅದೊಂದು ದೋಷ ಕಂಡು ಬಂದು ಮತ್ತೊಬ್ಬರ ಜೋಡಿ ವಾದ ಮಾಡೋದ್ರಾಗೆ ಜ್ಞಾನವನ್ನು ಪ್ರಕಟ ಮಾಡ್ತಿರ್ತಾರೆ ಹೊರತಾಗಿ ಭಗವಂತನ ಭಕ್ತಿಗಾಗಿ ಅವರು ಇದು ಮಾಡ್ತಿರೋದಿಲ್ಲ. ಇವೆಲ್ಲ ಇರಲಾರ್ದಂಥ ಗುಣಗಳು ಅವ್ರದಕ್ಕಂದ್ರು ಪರಮಜ್ಞಾತ ಆಣಿ ಭಕ್ತ. ಜ್ಞಾನಿನೂ ಇರಬೇಕು. ನಮ್ಮ ಮಹಾರಾಜರಿದ್ದು ನೋಡ್ರಿ ಆತ್ಮಜ್ಞಾನಿಗಳು. ಆತ್ಮಜ್ಞಾನಿ ಲಕ್ಷಣನೇ ಹೆಂಗದ ಅಂದ್ರೆ ಅವ್ರಂತಾರ ತ್ರಿಕಾಲ ಜ್ಞಾನ ಸರ್ವಕಾಲ ನಿರಭಿಮಾನ ಆತ್ಮಜ್ಞಾನಿ. ಆತ್ಮಜ್ಞಾನಿ ಅಂದರೆ ಅಖಂಡ ಸಾವಧಾನ ಜಯಾಸ ತ್ರಿಕಾಳಿ ಜ್ಞಾನ ಸರ್ವಕಾಲ ನಿರಭಿಮಾನ ಆತ್ಮಜ್ಞಾನಿ. ಯಾರು ಅಖಂಡ ಎಚ್ಚರದೊಳಗಿರ್ತಾರೆ, ಅಖಂಡ ಎಚ್ಚರ ಅಂತಂದರೆ ಮಲ್ಕೋದು ಬಿಟ್ಟು ಎಚ್ಚರ ಅಲ್ಲ. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಹೊಗಳಿಕೆ ತೆಗಳಿಕೆ ಏನೇನೋ ಒಂದು ಏನಪ್ಪ ಅಂದ್ರೆ ನಮ್ಮ ಒಂದು ಪರಮಾರ್ಥದ ಹಾದಿಗೆ ಬಾಧಕ ಆಗುವಂತಹ ಅಹಂಕಾರ ಇವೆಲ್ಲನೂ ಬರಲಾರ್ದಂಗೆ ಯಾರು ಎಚ್ಚರ ಇರ್ತಾರೆ ಅದು ಅಖಂಡ ಸಾವಧಾನ. ಅಖಂಡ ಸಾವಧಾನ ಜಯಾಸ ತ್ರಿಕಾಳಿ ಜ್ಞಾನ. ಭೂತ ಭವಿಷ್ಯ ವರ್ತಮಾನ ಈ ಮೂರೂ ಕಾಲದ ಜ್ಞಾನ ಯಾರಿಗಿರ್ತದೆ ಇಷ್ಟಿದ್ರೂ ಸಹಿತ ಜಯಾಸ ತ್ರಿಕಾಳ ಜ್ಞಾನ ಸರ್ವಕಾಲ ನಿರಭಿಮಾನ ಆತ್ಮಜ್ಞಾನಿ. ಇಷ್ಟಿದ್ರೂ ಸಹಿತ ಯಾವಾಗಲೂ ನಿರಭಿಮಾನದಿಂದ ಯಾರಿರ್ತಾರೆ. ನಮ್ಮ ಮಹಾರಾಜರು ಅಷ್ಟು ಅಭಿಮಾನ ಶೂನ್ಯನೇ ಇತ್ತಲ್ಲಿ. ಅಭಿಮಾನಿ ಶೂನ್ಯ ಇದ್ದವ್ರು ಮಾತ್ರ ಆತ್ಮಜ್ಞಾನ ಆಗಲಿಕ್ಕೆ ಆಗ್ತದೆ ಹೊರತಾಗಿ ಆತ್ಮಜ್ಞಾನ ಅನ್ನುವಂಥದ್ದು ನಮ್ಮಲ್ಲಿ ಅಹಂ ಹೋಗೋ ತನಕ, ಅಹಂಕಾರ ಹೋಗೋ ತನಕ, ಮೀಪಣ ಹೋಗೋ ತನಕ ಅದು ಆತ್ಮ ಸಾಕ್ಷಾತ್ಕಾರ ಆತ್ಮಜ್ಞಾನ ಅನ್ನುವಂಥದ್ದು ಅದು ಕನಸಿನ ಮಾತನ್ನು ತಿಳ್ಕೋಬೇಕು. ಇವೆಲ್ಲ ನಾವು ಯಾಕೆ ತಿಳ್ಕೋಬೇಕು ಅಂದರೆ ಸಪ್ತಾಹ ಮಾಡೋ ಉದ್ದೇಶ ಏನು, ನಮ್ಮಲ್ಲಿ ಬದಲಾವಣೆ ಆಗಬೇಕಾಗ್ಯದ. ಪ್ರಯತ್ನ ಸಾಕಷ್ಟು ಮಾಡಲಿಕ್ಕತ್ತೇವೆ ನಾವ್ಯಾರೂ ಪ್ರಯತ್ನ ಕಡಿಮೆ ಮಾಡಿಲ್ಲ. ಮಹಾರಾಜರು ಹೇಳಿದಂಗೆ 27 ಸಪ್ತಾಹಗಳನ್ನು ಆಚರಿಸ್ತೇವೆ. ಸಾಧ್ಯದಷ್ಟು ಸಪ್ತಾಹಗಳಿಗೂ ಹೋಗ್ತೇವೆ, ಜಾಗರಣೆನೂ ಮಾಡ್ತೇವೆ, ಪ್ರವಚನ ಹೇಳ್ತೇವೆ, ಪ್ರವಚನ ಕೇಳ್ತೇವೆ, ಮನ್ಯಾಗ 4 ಹೊತ್ತು ಭಜನೆ ಮಾಡ್ತೇವೆ, ಧ್ಯಾನ ಮಾಡ್ತೇವೆ ಎಷ್ಟು ಸಾಧ್ಯದ ಅಷ್ಟು, ದಾಸೋಹ ಓದ್ತೇವೆ. ಮತ್ತು ಇಷ್ಟು ಓದಿದರೂ ಸಹಿತ ದಿವಸಕ್ಕೆ ನಮ್ಮ ಆಂತರಿಕವಾಗಿ ನಾವು ಪರಿವರ್ತನೆ ಆಗಬೇಕಲ್ಲ, ಹೌದಲ್ರಿ? ಆಂತರಿಕವಾಗಿ ಪರಿವರ್ತನೆ ಬಾಹ್ಯ ಪರಿವರ್ತನೆ ಸಾಕಷ್ಟು ಆಗಲಿಕ್ಕತ್ತೇವೆ. ಬಾಹ್ಯದೊಳಗೆ ನಾವು ಸಂತೃಗತೆ ಅನಿಸ್ಲಿಕ್ಕತ್ತೇವೆ, ಬುಕ್ಕಿಟ್ ಹಚ್ಕೊಳಿಕ್ಕತ್ತೇವೆ, ಬಿಳಿ ಅರಿಬಿನೇ ಹಾಕಬೇಕಂತೇವೆ, ಟೊಪ್ಪಿಗೆನೇ ಹಾಕಬೇಕಂತೇವೆ, ಕೊಳ್ಳಾಗ ಏನೇನೋ ಹಾಕೋತೇವೆ, ಆಮೇಲೆ ತುಳಸಿ ಮಾಲೆ ಹಾಕೋತೇವೆ. ಎಲ್ಲ ಏನು ಜಗತ್ತಿನಾಗ ನಮ್ಮನ್ನು ನೋಡಿದ ಕೂಡಲೇ ಇವರು ಪರಮಾರ್ಥವಾದಿಗಳು ಸಂತರು ಅನಿಸುವಷ್ಟು ಪರಿವರ್ತನೆ ನಾವು ಮಾಡಿಕೊಂಡೆವು. ಆದರೆ ಜ್ಞಾನೇಶ್ವರ ಮಾವಲಿಯವರು ಅಂತಾರೆ ಅವಸ್ಥಾ ಧಾಕುಟಿ ಮಣುನೆ ಅಂತಾರೆ. ಆಂತರಿಕ ಅವಸ್ಥಾ ಮತ್ತು ಬಾಹ್ಯ ಅವಸ್ಥಾ ಇವೆರಡು ಸಣ್ಣ ಅಂತ ತಿಳ್ಕೋಬೇಡ್ರಿ ನೀವು ಅಂತಂತಾರೆ. ಕೇವಲ ನೀವು ಬಾಹ್ಯ ಅವಸ್ಥೆಯೊಳಗೆ ಚಲೋ ಸಂತೃಗತೆ ಇರ್ಬೋದು ಕರೆ, ಆಂತರಿಕವಾಗಿ ನಿಮ್ಮಲ್ಲಿ ಸಂತತ್ವನೇ ಪ್ರಾಪ್ತ ಆಗಿರಲಿಲ್ಲ ಅಂದ್ರೆ ನಿಮ್ಮಲ್ಲಿ ಆ ಸಂತತ್ವ ಬೇಕಲ್ಲ, ಸಮತತ್ವ ಬೇಕಲ್ಲ ಅಂತಾರವರು. ಸಂತರ ಅನಿಸ್ಕೊಂಡಿರ ಕರೆ ನಿಮ್ಮ ದೃಷ್ಟಿ ಹೆಂಗಿರಬೇಕು, ಸಮದೃಷ್ಟಿ ಇರಬೇಕು. ಎಲ್ಲರೊಳಗೂ ಭಗವಂತನ ಅಸ್ತಿತ್ವ ಇರುವಂಥದ್ದನ್ನು ನೀವು ಕಾಣಬೇಕಂತಾರವರು. ಸಂತರು ಅಂದರೆ ಸುಮ್ಮನೆ ಇಷ್ಟು ಹಾಕ್ಕೊಂಡು ಮಾತ್ರಕ್ಕೆ ಸಂತರ ಆಗೋದಿಲ್ಲ. ಜೋ ಜಾಣೇಲ ಭಗವಂತ ತಯಾನಾವ ಬೋಲಿಜೆ ಸಂತ ಅಂತಾರೆ. ಎಲ್ಲರಿಗೂ ಸಂತರು ಅನ್ಬ್ಯಾಡ್ರಂತಾರವರು. ಹೆಂಗೆ ನಮ್ಮ ವಿಠ್ಠಲ ರಾಯರು ಅಂತಿದ್ರಲ್ಲ, ಹೌದಲೇ ಮಗನ ಸಂತ ಅಂತೇಳಿ ಮಂದಿ ಆ ಸಂತ ಪದವನ್ನು ಎಷ್ಟು ಒಂದು ಅಪಭ್ರಂಶ ಮಾಡ್ಲಿಕ್ಕತ್ತಾರೆ. ಯಾಕಂದ್ರೆ ಸಂತತ್ವ ಇರಲಾರ್ದಕ್ಕಾಗಿ. ನಾವು ಸಂತರಿ, ಹೌದು ಸಂತರ ಕರೆ, ಸಮದೃಷ್ಟಿ ಬಂದದನು. ನಿನ್ನ ದೃಷ್ಟಿಯೊಳಗೆ ನಾವು ಕೆಲವೊಬ್ಬರು ಶ್ರೀಮಂತರು ಅನ್ನಿಸ್ತಾರೆ, ಕೆಲವೊಬ್ಬರು ದೊಡ್ಡವ್ರು ಅನ್ನಿಸ್ತಾರೆ, ಕೆಲವೊಬ್ಬರು ಸಣ್ಣವ್ರು ಅನ್ನಿಸ್ತಾರೆ, ಕೆಲವೊಬ್ಬರು ಉಚ್ಚ ಕುಲದವ್ರು ಅನ್ನಿಸ್ತಾರೆ, ಕೆಲವೊಬ್ಬರು ಕೆಳಗಿನ ಕುಲದವ್ರು ಅನ್ನಿಸ್ತಾರೆ, ಕೆಲವೊಬ್ಬರು ಭಾಳ ಸಾಧನ ಮಾಡಿಸ್ತಾರಂತಾರೆ, ಕೆಲವೊಬ್ಬರು ಸಾಧನ ಮಾಡೋದು ಮಾಡಲಾರ್ದು ವಾಸ್ತವಿಕವಾಗಿ ಸಾಧಕನ ಕೈಯಾಗಿ ಇಲ್ಲೇ ಇಲ್ಲ. ಅದು ಸದ್ಗುರುಗಳ ಕೈಯಾಗದ. ಸದ್ಗುರುಗಳಿಗೆ ಅನನ್ಯವಾಗಿ ಯಾರು ಶರಣ ಹೋಗ್ಯಾರಲ್ಲ ಅವರು ಸದ್ಗುರು ಕೃಪೆಯಿಂದ ಅವರಿಂದ ಸಾಧನ ಮಾಡಿಸ್ಕೋತಾನೆ ಹೊರತಾಗಿ ನೀ ಸಾಧನ ಮಾಡ್ತೀನಿ, ನೀವು 4 ಮಾತು ಇವೆಲ್ಲ ಏನಾಗ್ಯಾವ ಅಂದರೆ ಎಲ್ಲೋ ನಮ್ಮಲ್ಲಿ ಸ್ವಲ್ಪ ತಪ್ಪಿದ್ದಕ್ಕೆ ಏನು ನಮ್ಮಿಂದ ಪ್ರಗತಿ ಆಗ್ಬೇಕು ಅದು ಕಾಣೋದಿಲ್ಲ ಅಂತಾರವರು.
ಪ್ರತ್ಯಯ ನಿರೂಪಣೆ ಒಳಗೆ ಸಮರ್ಥರು ಒಂದು ಮಾತು ಅಂತಾರೆ. ಪ್ರತ್ಯಯ ನಿರೂಪಣೆ ಅಂತ 12ನೇ ದಶಕ 2ನೇ ಸಮಾಸ ಬರ್ತದೆ. ಅದ್ರಾಗ ಅಂತಾರವರು ಅಚುಕ ಯತ್ನ ಕರವೇನ ಅಂತಾರವರು. ಅಚುಕ ಯತ್ನ ಕರವೇನ ಮಣೂಣ ಕೇಲೇತೆ ಸಜೇನ. ನೀವು ತಪ್ಪಲಾರ್ದಂಗೆ ಪ್ರಯತ್ನ ಮಾಡವಲ್ರಿ ಅಂತಾರವ್ರು. ಪ್ರಯತ್ನ ಮಾಡ್ಲಿಕ್ಕತ್ತೀರಿ, ಪ್ರಯತ್ನ ಸಾಕಷ್ಟು ಮಾಡ್ಲಿಕ್ಕತ್ತೀರಿ, ತಪ್ಪಲಾರ್ದಂಗೆ ಪ್ರಯತ್ನ ಮಾಡ್ಬೇಕಲ್ಲ, ಹೌದಲ್ಲ? ಬೇಕಾದಷ್ಟು ಪ್ರಯತ್ನ ಮಾಡಿದ್ರೆ ಏನಾಯ್ತು? ತಪ್ಪಲಾರ್ದಂಗೆ ಮತ್ತು ಪ್ರಯತ್ನ ಮಾಡೋದು ತಪ್ಕೋತ ಹೋಗೋದು, ಪ್ರಯತ್ನ ಮಾಡೋದು ತಪ್ಕೋತ ಹೋಗೋದು. ಏನು ಉಪಯೋಗ? ಒಮ್ಮೆ ಪ್ರಯತ್ನ ಮಾಡು, ಮೊದಲು ಸಾರಾಸಾರ ವಿಚಾರ ಮಾಡ್ಕೊಂಡು ತಪ್ಪಲಾರ್ದಂಗೆ ಪ್ರಯತ್ನ ಮಾಡು. ಅಚುಕ ಯತ್ನ ಕರವೇನ ಮನುಣ ಕೇಲೇತೆ ಸಜನ. ಅದಕ್ಕೆ ನೀವು ಅಂದಂಗೆ ಆಗವಲ್ ತೆಗ್ಯದ, ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಗವಲ್ ತೆಗ್ಯದ. ನಿಮ್ಮ ಒಳಗೊಂದು ಬೇರೆನೇ ಇರ್ತೀರಿ, ಹೊರಗೊಂದು ಬೇರೆನೇ ಇದ್ದೀರಿ, ನೋಡ್ಲಿಕ್ಕೊಂದು ಬೇರೆನೇ ಕಾಣಿಸ್ತೀರಿ, ಅಂತರಂಗದಾಗ ಒಂದು ಬೇರೆನೇ ಇದ್ದೀರಿ. ಯಾಕಂದ್ರೆ ಈ ಒಂದು ತಪ್ಪುದೇನದಲ್ಲ, ಇನ್ನು ಫರ್ಕ ಮಾಡ್ಕೋಲ್ರಿ. ಪ್ರತಿ ಕ್ಷಣವೂ ನಿಮಗೆ ಭಗವಂತನ ಪ್ರಾಪ್ತಿ ಆಗ್ಬೇಕು ಅಂತ ಹಂಬಲದನು. ಸದ್ಗುರುಗಳ ಏನಪ್ಪ ಅಂದ್ರೆ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ಉದ್ಧಾರ ಮಾಡೋ ತನಕ ಉದ್ಧಾರ ಮಾಡ್ಲಿಕ್ಕೆ ನಮ್ಮ ಮನೆ ತನಕ ಬಂದ್ರಿಲ್ಲ. ಏನು ನಮ್ಮ ಮೇಲೆ ಉಪಕಾರ ಮಾಡ್ಯಾರಂತ ನಮಗೆ ಅನಿಸ್ಯದನು? ಅವ್ರು ಮಾಡಿದ ಉಪಕಾರದ ಬಗ್ಗೆ ನಮಗೆ ಸ್ಮರಣೆ ಬೇಕಲ್ಲ. ಯಾರು ಬಂದ ಉದ್ಧಾರ ಮಾಡುವಂಥ ಮಾರ್ಗ ತೋರಿಸ್ತಾರೆ ಹೇಳ್ರಿ ನೋಡೋಣ. ಅವ್ರನ್ನ ಕರೆದಿಲ್ಲ, ಬಿಟ್ಟಿಲ್ಲ. ನಾವೇನ್ರಿ ಮಾಡೇವನ್ರಿ? ಸಾಲವಾಡಿಗೆಯಿಂದ ಅವ್ರು ಇಲ್ಲಿ ಬರ್ಬೇಕಾಗ್ತಂದ್ರೆ ಪ್ರಪಂಚ ಉಟ್ಟು ಬಟ್ಟೆ ಮೇಲೆ ಬಿಟ್ಟು ಬಂದುಬಿಟ್ರು. ನಾವು ಹಾಕಿದ್ದು ತಿಂದರು. ಯಾರು ಅವ್ರಿಗೆ ಏನು ಕೊಟ್ಟರು? ತೊರೆಯೊಳಗೊಮ್ಮೆ ಹೋದಾಗ ಇದ್ರ ದುರ್ಗವನ ಗುಡಿ ಏನು ಗುಡಿ ಅದ ನೋಡ್ರಿ, ಅಲ್ಲಿ ಕೂಡಿಸಿ ಕಟಕ್ ಬಾಕ್ರಿ ಖಾರಪುಡಿ ನೀರು ಹಾಕಿ ಕೊಟ್ರು ಮಹಾರಾಜರಿಗೆ. ಮತ್ತು ನಮಗೆ ಅವ್ರು ಮಾಡಿದ ಉಪಕಾರದ ಕಲ್ಪನಾ ಆವಾಗಂತರೂ ಆಗಲಿಲ್ಲ. ಆವಾಗ ಇನ್ನು ಕೊಟ್ಟು ಮತ್ತು ಈಗರೇ ಆಗಬೇಕಾಗಿತ್ತಲ್ಲ. ಇವೆಲ್ಲ ಯಾಕಾಗಿಲ್ಲ ಅಂದ್ರೆ ಪ್ರಯತ್ನ ಮಾಡ್ಯವ ಕರೆ ತಪ್ಪಲಾರ್ದಂಗೆ ಮಾಡಿಲ್ಲ. ಮನುಣ ಕೇಲೇತೆ ಸಜನ. ಇದಕ್ಕಿಂತ ಒಂದು ದೊಡ್ಡ ವಿಶೇಷ ಒಂದು ವಿಚಾರ ಹೇಳ್ತಾರೆ ಸಮರ್ಥರು. ಇದರ ಮುಂದಿನ ಓವಿಯೊಳಗೆ ಮುಂದೆ ಆಪುಲ್ಯ ಅವಗುಣ ಜಾಣವೇನ ಕಾಹಿ ಕೇಲ. ನಮ್ಮ ಅವಗುಣ ನಮಗೆ ಗೊತ್ತೇ ಆಗೋಲ್ಲ ಇನ್ನೂ ತನಕ. ಮತ್ತೊಬ್ಬರ ಅವಗುಣಗಳು ನಮಗೆ ಸಾಕಷ್ಟು ಗೊತ್ತಾಗ್ತವೆ. ಗುಂಡನ್ನು ನೋಡಿದ ಕೂಡ ಅವನಂತಲೇ ಅವಗುಣಗಳು ಪಟ್ನ ನಮಗೆ ಗೊತ್ತಾಗ್ತವೆ. ಆದರೆ ನಮ್ಮ ಅವಗುಣಗಳೇ ನಮಗೆ ಗೊತ್ತಾಗೋಲ್ಲ. ನಾವು ಎಲ್ಲಿ ತಪ್ಪಲಿಕ್ಕತ್ತೀವಿ? ಮತ್ತು ನಮ್ಮ ಅವಗುಣ ನಮಗೆ ಗೊತ್ತಾಗಲಿಲ್ಲ ಅಂದರೆ ಮತ್ತೊಬ್ಬರು ಗುಣ ಅವಗುಣ ತೊಗೊಂಡು ನೀ ಮಾಡವೇನು? ಅವರವರ ಸದಾಚರಣೆ ಅವರವರಿಗೆ, ಅವರವರ ದುರಾಚರಣೆ ಅವರವರಿಗೆ. ಅವರವರ ಸದಾಚರಣೆ ನಮಗೇನು ಮೋಕ್ಷವ ಕೊಟ್ಟಿತ್ತು? ಗುಂಡು ಭಾಳ ಸಾಧನ ಮಾಡ್ತಿರ್ಬೇಕು. ನನಗೇನ್ರಿ ಮುಕ್ತಿ ಸಿಗ್ತದನಿಲ್ಲ. ಗುಂಡು ಮಾಡಿದರೆ ಗುಂಡಿಗೆ ಸಿಗ್ತದೆ, ನಾ ಮಾಡಿದರೆ ನನಗೆ ಸಿಗ್ತದೆ. ಅವರವರ ಸದಾಚರಣೆ ಅವರವರಿಗೆ. ಮಹಾರಾಜರು ಸದಾಚಾರದಿಂದ ನಡಿ ಅಂದಾರ. ಯಾರು ನಡೀತಾರೋ ಅವ್ರಿಗೆ ಸಿಗ್ತದೆ. ಅವ್ರು ಹೇಳಿ ಹೋಗ್ಯಾರ ಅಂತಂದ್ರೆ ಹೇಳಿ ಹೋಗ್ಯಾರಂತ ತಿಳ್ಕೋದೆ ಮೊದಲು ನಾವು ಸಾಧಕರ ಲಕ್ಷಣದಾಗ ಅದಂಥ ತಪ್ಪು ಕಲ್ಪನೆ ಯಾವುದೂ ಅಲ್ಲ. ಸದ್ಗುರುನಾಥ ಯಾವಾಗಲೂ ಹೋಗೋದಿಲ್ಲ. ಸದ್ಗುರುನಾಥ ಅವು ಹೋಗೋದಿಲ್ಲ. ಯಾಕಂದ್ರೆ ಅವು ಬಂದೇ ಇಲ್ಲ. ಬರುವುದು ಹೋಗೋದು ಅವನಂತಲ್ಲಿ ಇಲ್ಲೇ ಇಲ್ಲ. ಅವು ಯಾವಾಗಲೂ ಆದಿ ಮಧ್ಯ ಅಂತ್ಯ ಈ ಮೂರರೊಳಗೂ ಓತಪ್ರೋತ ತುಂಬಿದಂತಹ ನಿರ್ವಿಕಾರ ನಿರ್ಗುಣ ಪರಬ್ರಹ್ಮ ವಸ್ತುನೇ ನಿನ್ನ ಸದ್ಗುರು, ನನ್ನ ಸದ್ಗುರುನಾಥನ ಸ್ವರೂಪದ ಅಂದಾಗ ಅವು ಹೋಗ್ತಾನೆ. ಹಂಗೆ ಮಹಾರಾಜರು ಹೇಳಿ ಹೋಗ್ಯಾರ್ರಿ ಅಂತ ಹೇಳಿ ಅಲ್ಲಿ ಎಲ್ಲಿ ಹೋಗ್ತಾರೆ ಅವರು? ಹೋಗ್ಯಾರಂದ್ರೆ ಬಂದೇ ಇಲ್ಲ. ಅವ್ರು ಎಲ್ಲಿ ಹೋಗ್ತಾರೆ? ಇಲ್ಲೂ ನಾವು ತಪ್ಪಿಟ್ಟೇವಂತ ಮಹಾರಾಜರು ಹೇಳಿ ಹೋದ್ರಿ ಅಂತ ಹಿಂಗೆ ಹೇಳ್ಯಾರ್ರಿ ಅಂತ. ಮಹಾರಾಜರು ಹೆಂಗೆ ಹೇಳ್ಯಾರ ಅನ್ನೊಂದು ಖಾತ್ರಿಯಿಂದ ಏನಪ್ಪ ಅಂದ್ರೆ ಹಿಂಗೆ ಹೇಳ್ಯಾರ ಅಂತ ಹೇಳಲಿಕ್ಕೆ ಮಹಾರಾಜರನ್ನ ಎಷ್ಟು ಪ್ರಮಾಣದಾಗ ತಿಳ್ಕೊಂಡಿಪ್ಪ ಹಂಗಾರ? ಹೌದಲ್ಲ? ವೇದಶಾಸ್ತ್ರಗಳೇ ನೇತಿ ಅನ್ನುವಂಥ ಪರವಸ್ತುವನ್ನು ನೀ ತಿಳ್ಕೊಂಡು ಅಂಥೇಳಿ ನೀ ಅವ್ರ ಬಗ್ಗೆ ಮಾತಾಡೋದು ಎಷ್ಟು ತಪ್ಪು ಅನ್ನಿಸ್ತದೆ, ಎಷ್ಟು ಹಾಸ್ಯಾಸ್ಪದ ಅನ್ನಿಸ್ತದೆ. ಧ್ಯಾನಿಗಳಂತಾರೆ ನಿನ್ನ ಗುರುವಿನ ಬಗ್ಗೆ ನೀ ಹೇಳ್ತೆ ಅವ್ರು ಹಿಂಗಿದ್ರಂತ. ಅವ್ರು ಹೆಂಗಿದ್ರು ಅನ್ನುವಂಥದ್ದು ವೇದಶಾಸ್ತ್ರಗಳಿಗೆ ಗೊತ್ತಿಲ್ಲ. ನೇತಿ ಅಂತಾರವರು. ಅವ್ರನ್ನ ಹೊಗಳಲಿಕ್ಕೆ ಸಮರ್ಥರು 3ನೇ ದಶಕದೊಳಗೆ ಸದ್ಗುರು ಸ್ತವಂದಾಗ ಅಂತಾರೆ ಆತ ಸದ್ಗುರು ವರ್ಣವೇನ ಅಂತಾರವರು. ನಾ ಸದ್ಗುರುನ ವರ್ಣ ಮಾಡೋದಿಲ್ಲ ಅಂತಾರೆ. ಎಂಥದ್ದು? ಕವಿ ವಾಲ್ಮೀಕ ಸಾರಿಕಾ ಮಾನ್ಯ ಐಸ. ವಾಲ್ಮೀಕಿ ಕವಿಯ ಸಮಾನವಾದಂಥ
ಕವಿತ್ವ ಹೊಂದಿದಂಥ ಸಮರ್ಥ್ರಿ ಅಂತಾರೆ. ಸದ್ಗುರು ಸ್ತವನ ಅಂತೇಳಿ ಮ್ಯಾಲೆ ಹೆಡ್ಡಿಂಗ್ ಹಾಕ್ಯಾರ, ಆತ ಸದ್ಗುರು ವರ್ಣವೇನ. ಜೇತೆ ಮಾಯಾ ಸ್ಪರ್ಶು ಸಕೇನ, ಎಲ್ಲಿ ಮಾಯೆಯ ಸ್ಪರ್ಶನೇ ಇಲ್ಲ. ಮತ್ತು ನಾ ಹೇಳಬೇಕಾದ್ರೆ ಮಾಯೆ ಒಂದು ಇದರಿಂದನೇ ಹೇಳಬೇಕಲ್ಲ, ಶಬ್ದ ಮಾಯೆಯೊಳಗೆ ಬರ್ತದೆ. ಮತ್ತು ಹೆಂಗೆ ಹೇಳಿ ನಾನು? ಜೇತೆ ಮಾಯಾ ಸ್ಪರ್ಶು ಸಕೇನ, ಸ್ಪರ್ಶ ಮಾಡಲಿಕ್ಕೆ ಆಗಿಲ್ಲ ಮಾಯೆಗೆ. ತೇ ಸ್ವರೂಪ ಮಜ ಅಜ್ಞಾನ ಕಾಯ ಕಡೆ, ಅಂಥ ಸ್ವರೂಪ ನನ್ನಂಥ ಅಜ್ಞಾನಿಗೆ ಹೆಂಗೆ ಕಳೀತದೆ, ತಿಥಿ ಇರ್ತದೆ. ನಾವು ಅಂತೇವೆ ಮಹಾರಾಜರು ಹಂಗಿದ್ರು, ಹಿಂಗೆ ಹೇಳ್ತಿದ್ರು, ಹಿಂಗೆ ಮಾಡ್ತಿದ್ರು. ಅವ್ರು ಹೇಳೋದು ನಮಗೇನು ಗೊತ್ತದ? ಹೌದಲ್ಲ, ಸುಮ್ಮ ಹಾಗೆ ಅಂತೇವೆ ನಾವು. ಭಾಳಷ್ಟು ಏನಪ್ಪ ಸಮರ್ಥರ ಜೋಡಿ ಇದ್ದೇವೆ ಅಂದರೆ ಏನು ಮಹಾರಾಜರ ಬಗ್ಗೆ ಭಯಂಕರ ತಿಳ್ಕೊಂಡೇವೆ ಅಂತಿಲ್ಲ. ಸದ್ಗುರುಗಳಿಗೆ ಬಗ್ಗೆ ಮಾತಾಡ್ಬೇಕಂದ್ರೆ ಮಾತಾಡೇಬಾರ್ದು. ವೇದಶಾಸ್ತ್ರಗಳು ಮೌನ ಆಗ್ಯಾವ ಅಂದರೆ ನೀ ಏನು ಮಾತಾಡೋಪ್ಪ? ಇಲ್ಲಿ ಎಲ್ಲೆಲ್ಲೋ ತಪ್ಪಲಿಕ್ಕತ್ತೇವೆ ಅಂತೇಳಿ ಏನಾಗ್ತದೆ, ನಮ್ಮಲ್ಲಿ ಸೂಕ್ಷ್ಮ ಅಹಂ ಬಂದುಬಿಡ್ತದೆ. ಭಾಳ ದಿವಸ ಮಹಾರಾಜರ ಜೋಡಿ ಇದ್ದವರೆಲ್ಲರೂ ಮುಕ್ತರಾಗ್ತಾರೆ. ನಾವು ಆಗ್ತಾರನ? ಹೌದಪ್ಪ, ಕೆಚ್ಚಲ್ದಾಗ ಒಂದು ಉಣಿ ಕೂತದ ಅಂತಂದರೆ ಕಾಯಮ ಹಾಲು ಕುಡ್ಕೋತದ ಅಂತ ಹಿಂಗೆ ತಿಳ್ಕೊಳಿಕ್ಕೆ ಆಗ್ತಾನೆ? ಅದಕ್ಕೆ ಹಾಲು ಸನಕ್ಕೆ ಹೋಗಿಲ್ಲ, ಅದು ರಕ್ತನೇ ಕುಡಿಲಿಕ್ಕತ್ತದ. ಮಹಾರಾಜರು ಮನೆಯಾಗಿದ್ದರೆ ಏನಾಯ್ತು, ಮಹಾರಾಜರು ನಾವಿದ್ರೆ ಏನಾಯ್ತು? ವಾಸನೆಯಿಂದ ಎಷ್ಟು ನಾವು ನಿವೃತ್ತಿ ಆಗ್ಯಾವ ಹಂಗಾರ? ವಿಷಯ ವಾಸನೆಗಳಿಂದ ನಮ್ಮಲ್ಲಿ ವಿರಕ್ತಿ ಉತ್ಪತ್ತಿ ಆಗ್ಯದನು. ಭಕ್ತಿ, ಜ್ಞಾನ, ವೈರಾಗ್ಯ, ಈ ಮೂರು ಪರಮಾರ್ಥ ಭಗವಂತನ ಪ್ರಾಪ್ತಿಗಾಗಿ ಬೇಕಾಗಿರುವಂಥ ಮೂರು ಮೆಟ್ಲಿವು. ಭಕ್ತಿ, ಜ್ಞಾನ, ವೈರಾಗ್ಯ, ಈ ಮೂರು ಯಾವ ಪ್ರಮಾಣದಾಗ ನಮ್ಮಂತೇಳಿ ಅವ ಅಂಥೇಳಿ ನಾವು ಇದು ಮಾಡಲಿಕ್ಕೆ ಬರ್ತದೆ. ಅದಕ್ಕೆ ಅಚುಕ ಯತ್ನ ಕರವೇನ ಮನುನ ಕೇಲೇತೆ ಸಜೇನ ಆಪುಲ ಅವಗುಣ ಜಾಣವೇನ ಕಾಯಿ ಕೇಳ. ನಮ್ಮ ಅವಗುಣ ನಮಗೆ ಗೊತ್ತಾಗಿಲ್ಲ. ದೋಷ ಠೇವಿ ಪುಡಿಲಾಸಿ ತೇಚಿ ಸ್ವಯ ಆಪಣ ಪಾಸಿ ಐಸೆ ನ ಕಳೆ ಜಯಾಸಿ ತೋ ಏಕ ಪಡತ ಮೂರ್ಖ ಅಂತ. ನಮ್ಮದು ಲೆಕ್ಕ ಎಲ್ಲಿಗೆ ಲಿಸ್ಟ್ನಾಗ ಬರ್ತೇವೆ ಅಂದ್ರೆ ನಾವು ಕಲಿತ ಮೂರ್ಖರ ಲಿಸ್ಟ್ನಾಗ ಬರ್ತೇವೆ. ಮತ್ತೊಬ್ಬರಿಗೆ ದೋಷ ಕೊಡ್ತೀವಿ, ಕರೆ ಆ ದೋಷ ನೀನಂತಲ್ಲಿ ಇದ್ದದ್ದು ನಿನಗೆ ಗೊತ್ತೇ ಆಗವಲ್ಲ ತಿನ್ನೋ ತನಕನೂ. ದೋಷ ಠೇವಿ ಪುಡಿಲಾಸಿ, ಎದ್ರ ನಾವು ದೋಷ ಕೊಡ್ತೀವಿ. ತೇಚಿ ಸ್ವಯ ಆಪಣ ಪಾಸಿ, ನಿನ್ನ ಕಡೆ ಅದ ಅದು. ಮತ್ತು ಅವ ದೋಷ ಠೇವಿ ಪುಡಿಲಾಸಿ ತೇಚಿ ಸ್ವಯ ಆಪಣ ಪಾಸಿ ಐಸೆ ನ ಕಳೆ ಜಯಾಸಿ ತೋ ಏಕ ಪಡತ ಮೂರ್ಖ. ಒಬ್ಬ ಕಲ್ತು ಮೂರ್ಖ ಅಂತ ತಿಳ್ಕೊ ಅಂತ. ಬರೇ ಮೂರ್ಖ ಚಲೋ, ಬರೇ ಮೂರ್ಖ. ಈಗ ಉದ್ಧರಾಯ ಜನ ಜಡ ಜೀವ ಅಂತಲೂ ಅಂತಾರೆ. ಉದ್ಧರಾಯ ಜನ ಮಹಾದೋಷಿನೂ ಅಂತದ. ವಾಸ್ತವಿಕವಾಗಿ ಮಹಾದೋಷಿನೇ ಅದ ಅದು. ಅನ್ಕೋತ ಬಂದಾರ. ಒಂದೊಂದು ಸಂಪ್ರದಾಯ ಒಂದೊಂದು ಪಾಡದವ್ರು ಅಂತಾರೆ. ಜಡಜೀವ ಚಲೋ, ಮೂರ್ಖರವರು. ಅವ್ರಿಗೆ ಗೊತ್ತಿಲ್ಲ, ಪರಮಾರ್ಥ ಗೊತ್ತಿಲ್ಲ, ಭಗವಂತ ಗೊತ್ತಿಲ್ಲ, ಸದ್ಗುರು ಗೊತ್ತಿಲ್ಲ, ಸಂತರು ಗೊತ್ತಿಲ್ಲ, ಒಳ್ಳೆಯದು ಗೊತ್ತಿಲ್ಲ, ಕೆಟ್ಟದ್ದು ಗೊತ್ತಿಲ್ಲ. ಇದು ಮಹಾದೋಷಿಗಳಂದ್ರೆ ನಾವೆಲ್ಲರೂ ಮಹಾದೋಷಿಗಳು. ಮಹಾರಾಜರ ಮನೆ ತನಕ ಬಂದು ಗದ್ದ ತುಟ್ಟಿ ಹಿಡಿದು ಹೇಳಿ ಅಪ್ಪ ಅಣ್ಣ ಅಂದು ಹಿಂಗೆ ಮಾಡ್ರಪ್ಪ ಅಂತಂದು ಸರಳು ಮಾಡಿ ಕೊಟ್ಟು ಇಷ್ಟು ಮಾಡಿದರೂ ಸಹಿತ ನಾವು ಅದನ್ನ ಮಾಡಲಿಲ್ಲ ಅಂದ್ರೆ ನಾವು ಬರೇ ದೋಷಿಗಳಲ್ಲ, ಮಹಾದೋಷಿಗಳು. ಇವನ್ನೆಲ್ಲ ನಾವು ತಿಳ್ಕೊಂಡು ಮುಂದುವರಿಬೇಕು ಅನ್ನುವಂಥದ್ದು ಒಂದು ಮಾತಾದ್ರೆ, ಇವನ್ ತಿಳಿಸೋ ಸಂಬಂಧ ಮಹಾತ್ಮರು ಮ್ಯಾಲಿಂದ ಮೇಲೆ ಅವತಾರ ತೊಟ್ಕೊಂಡು ಬರಬೇಕಾಗ್ತದೆ. ಒಮ್ಮೆ ಇವರೆಲ್ಲರೂ ನೀವು ಯಾರು ಗೌತಮ್ ಬುದ್ಧರು ಹಿಡ್ಕೊಂಡು, ಮಹಾವೀರರು ಹಿಡ್ಕೊಂಡು, ಆಮೇಲೆ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ಇವರು ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಇವ್ರು ಯಾರೂ ಬೇರೆ ಅಲ್ಲ, ಆ ಪರಬ್ರಹ್ಮನ ಸ್ವರೂಪಿಗಳೇ ಇವರು. ಇಷ್ಟಾದಮೇಲೆ 12ನೇ ಶತಮಾನದಾಗ ಮೌಲಿ ಜ್ಞಾನೇಶ್ವರ ಬರ್ಬೇಕಾಯ್ತು, ನಿವೃತ್ತಿನಾಥರು, ಸೋಪಾನ್ ಕಾಕ, ಮುಕ್ತಾಬಾಯಿ, ವಿಠ್ಠಲ ಪಂತ್ರ ಹೊಟ್ಟೆಯೊಳಗೆ ಹುಟ್ಟಬೇಕಾಯ್ತು. ಆ ಹುಟ್ಟಿದ ಕಾರಣಕ್ಕಾಗಿ ವಿಠ್ಠಲ ಪಂತ್ರ ಆವತ್ತಿನ ದಿವಸ ಆಳಂದಿ ಒಳಗೆ ಸಿದ್ದೇಶ್ವರ ಗುಡಿ ಕಟ್ಟಿ ಮೇಲೆ ಕೂತಿದ್ರು. ಪಂತರು ಬಂದು ನೋಡಿದರು. ದೊಡ್ಡ ತೇಜಸ್ವಿ ನೋಡ್ರಿ, ವೈರಾಗ್ಯ ತೇಜಸ್, ಸಣ್ಣ ವಯಸ್ಸು, ತೀರ್ಥಯಾತ್ರೆ ಮಾಡ್ಕೊಂಡು ಬಂದಾರ. ವೈರಾಗ್ಯ ನಮ್ಮ ಎದುರಿಗೆ ಕಾಣಿಸ್ತದೆ. ನಮಗೇನು ಬ್ಯಾಡ ಅನ್ನುವಂಥದ್ದು ನಾವು ಏನು ಮಾತಾಡ್ತೀವಲ್ಲ, ಪ್ರವಚನದಾಗಲಿ ಮತ್ತು ಎದುರಾಗಲಿ ಮತ್ತೊಬ್ರಿಗೆ ಹೇಳಿ, ಇವೆಲ್ಲ ಅಭಾವ ವೈರಾಗ್ಯಗಳು, ಇವು ಕ್ಷಣಿಕ ವೈರಾಗ್ಯ, ಸುಮ್ಮನೆ ಹೇಳೋ ಪೂರ್ತಕ್ಕಷ್ಟೇ. ಅವರು ಪ್ರಖರವಾದ ವೈರಾಗ್ಯ ಇತ್ತು. ನೋಡಿದರು ಎಂಥ ಮೂರ್ತಿಪ್ಪ, ಸಣ್ಣ ವಯಸ್ಸ, ಇಷ್ಟು ತೇಜಕ್ಕೆ ಎದುರಿಗೆ ಕಾಣಿಸ್ತಿತ್ತು. ಮೂರ್ತಿ ಮೇಲೆ ಬಂದ ನಮಸ್ಕಾರ ಮಾಡಿದರು. ಯಾರ್ರೀ ನೀವು ಅಂತಂದರು.
ನಾವು ವಿಠ್ಠಲ ಪಂತ್ರಿ ಅಂತಂದರು. ಇಲ್ಲಿ ಯಾಕೆ ಕೂತೀರಿ, ಎಲ್ಲಿ ಅವ್ರು ನೀವು, ಏನು ಇಲ್ಲ, ನಾನು ತೀರ್ಥಯಾತ್ರೆ ಮಾಡ್ಕೊತ ಬರ್ಲಿಕ್ಕತ್ತಿದ್ದೆ, ಇವತ್ತಿನ ದಿವಸ ಇಲ್ಲಿ ಬಂದು ಸ್ನಾನ ಮಾಡಿ ಕೂತೀನಿ, ಮತ್ತು ನಾವು ಮುಂದಿನ ಯಾತ್ರಕ್ಕೆ ಹೋಗ್ತೀನಿ ಅಂದ ಕೂಡಲೇ ಅವರಂದರು, ಬೇಡ, ಇವತ್ತು ನೀವು ನಮ್ಮ ಮನೆಗೆ ಬರೀ ಅತಿಥಿಗಳಾಗಿ ನಮ್ಮ ಅತಿಥಿ ಸತ್ಕಾರ ಸ್ವೀಕಾರ ಮಾಡಿರಿ ಅಂಥೇಳಿ ಸಿದ್ಧೋಪಂತರು ವಿಠ್ಠಲ ಪಂತ್ರನ ಜುಲುಮಿಲಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಮನೆಯಾಗ ಅತಿಥಿ ಸತ್ಕಾರ ಮಾಡ್ತಾರೆ. ಮಾಡಿ ಇವತ್ತೊಂದು ದಿವಸ ನೀವು ಇಲ್ಲೇ ಮುಕ್ಕಾಂ ಮಾಡಿರಿ ಅಂತೇಳಿ ಕೇಳ್ಕೊತಾರೆ. ಆಯಿತು ಅಂಥೇಳಿ ವಿಠ್ಠಲ ಪಂತರು ಮುಕ್ಕಾಂ ಮಾಡ್ತಾರೆ. ಅವತ್ತೇನಾಗಿಬಿಡ್ತಾರೆ ಅಂದ್ರೆ, ಭಗವಂತನ ಪ್ರೇರಣ ಪಾಂಡುರಂಗ ಬಂದು ವಿಠ್ಠಲ ಪಂತ್ರ ಒಂದು ಕನಸಿನಾಗ ಬಂದು ಹೇಳ್ತಾನೆ, ಇದ್ರಾಗ ಬಂದ ಸ್ವಪ್ನದಾಗ ಬಂದ, ಈಗೇನು ಬಂದಾರಲ್ಲ ಏನು ವಿಠ್ಠಲ ಪಂತ್ ಸನ್ಯಾಸಿ, ಆ ವಿಠ್ಠಲ ಪಂತ್ ಅಂತ ಅವನ ಹೆಸರ, ಅವಾಗ ನಿನ್ನ ಮಗಳನ್ನ, ರುಕ್ಮಿಣಿ ಏನು ನಿನ್ನ ಮಗಳಿದ್ದಾಳಲ್ಲ, ನಿನ್ನ ಮಗಳನ್ನ ಕೊಟ್ಟ ಲಗ್ನ ಮಾಡಿಬಿಡು, ಮುಂದೆ ಅವರಿಂದ ಜಗತ್ ಕಲ್ಯಾಣಕ್ಕೆ ಪೂರ್ಣ 4 ಇವ್ರದ್ದು ಪೂರ್ಣ ಏನಪ್ಪ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅವತಾರ ಆಗುವುದದ ಅಂತೇಳಿ ಹೇಳಿದಾಗ ಭಯಂಕರ ಸಂತೋಷ ಆಗಿಬಿಡ್ತದೆ. ದಿವಸ 5ಕ್ಕೆ ಹೇಳೋರು ವಿಠ್ಠಲ ಪಂತ್ರ ಅವತ್ತು 4ಕ್ಕೆ ಎದ್ದು ಕೂತು ಬಿಡ್ತಾರೆ. ಕನಸು ಬಿದ್ದುಕೊಳ್ಳಿ ಎತ್ತರ. ಮತ್ತೀಗ ಭಗವಂತ ಹೆಂಗೆ ಹೇಳೋಣ, ಮೊದಲು ಮನಸ್ಸಿನಾಗೂ ಇದ್ದದ್ದು ಅದೇ, ದೇವ್ರು ಹೇಳಿದ್ದು ಅದೇ, ಎಲ್ಲ ಹೊಂದಾಣಿಕೆ ಆಗಿಬಿಡ್ತದೆ. ನಮಗೆ ನಾವು ಏನು ಅಂದಿದ್ದೀವಿ ಅದು ಆದ ಕೂಡಲೇ ಎಷ್ಟು ಆನಂದ ಆಗ್ತದೆ. ನಿದ್ದೆನೇ ಹತ್ತುದಿಲ್ಲ. ನಿದ್ದೆ ಹತ್ತ ಕೂಡಲೇ ಆಕಿ ನೀರಾಬಾಯಿ ಮನೆ ಅವ್ರ ಕುಟುಂಬ ಹೇಳ್ತಾರೆ. ಆವಾಗ ಹೆಂಗಿತ್ತಂದ್ರೆ ಗಂಡು ಹೇಳೋಕ್ಕಿಂತ ಮೊದಲು ಹೆಣ್ಮಕ್ಳಿಗೆ ಹೇಳ್ತಿದ್ದಾರೆ. ಅವತ್ತೇನಾಗ್ಬಿಡ್ತದೆ, ಇವ್ರು ಲಘು ಎದ್ದು ಬಿಟ್ಟಿರ್ತಾರಲ್ಲ, ಅವ್ರಿಗೊಂದು ನಮೂನಿ ಗಲಗಲ್ ಬಡ್ಕೊಳಂಗೆ ಆಗ್ತದೆ. ನಮ್ಮ ಮನೆಯವ್ರು ಎದಕ್ಕಿಂತ ಎದ್ದ ಮೇಲೆ ನಾ ಎದ್ದಲೆ ಅಂತೇಳಿ. ಈಗ ಸರ್ವಸಾಧಾರಣ ಎದ್ದ ಮೇಲೆ ಹೇಳ್ತಿರ್ತಾರೆ. ಆದರೆ ಆವಾಗ ತ್ರಾಸು ಮಾಡ್ಕೊಂಡು ಬಂದು ನಮಸ್ಕಾರ ಮಾಡ್ತಾರೆ. ಯಾಕ್ರಿ ಲಘು ಎದ್ರಿ ಅಲ್ರಿ ನೀವು ಅಂತಂದ್ಕೊಳ್ಳಿ, ಏನು ಹೇಳಿ ನಾನು ಅಂತಂತ. ಪಾಂಡುರಂಗ ಬಂದು ಇಂಥ ಇದು ಮಾಡ್ಯಾನ, ಈ ಬಂದಾರಲ್ಲ ಏನು ದೊಡ್ಡ ಇದು ಏನಪ್ಪ ಅಂದ್ರೆ, ವಿಠ್ಠಲ ಪಂತರು ಇವರಿಗೆ ನಮ್ಮ ರುಕ್ಮಿಣಿ ಕೊಟ್ಟು ಲಗ್ನ ಮಾಡು ಅಂಥೇಳಿ ಪಾಂಡುರಂಗ ಆಜ್ಞೆ ಮಾಡ್ಯಾನ ಅಂದ ಕೂಡಲೇ ಭಾಳ ಸಂತೋಷ ಇಬ್ಬರಿಗೂ ಆಗ್ತದೆ. ಆದ ಕೂಡಲೇ ಮುಂಜಾನೆ ಎದ್ದು ಕೂಡಲೇ ಬಂದ ಅವ್ರದ್ದೆಲ್ಲ ಏನು ಚಾಪಣೆ ಆದಮೇಲೆ ಬಂದು ನಮ್ಮ ಇದು ಮಾಡಿ, ಹೆಂಗಿರಿ ಒಂದು ಮಾತು ನಿಮ್ಮ ಜೋಡಿ ಮಾತಾಡಬೇಕು ಅಂತ ವಿಠ್ಠಲ ಪಂತರು, ಇದು ವಿಠ್ಠಲ ಪಂತ್ರಿಗೆ ಸಿದ್ಧೋಪಂತ್ರ ಅಂತಾರೆ. ಏನು ರೀ ಅಂದ, ಇಲ್ಲ ನಿನ್ನ ರಾತ್ರಿ ಪಾಂಡುರಂಗ ನನ್ನ ಕನಸಿನಾಗ ಬಂದು ನಮ್ಮ ಮಗಳು ರುಕ್ಮಿಣಿನ ನಿಮಗೆ ಕೊಟ್ಟು ಮದುವೆ ಮಾಡ್ಯಾನ ನಾನು. ಒಳ್ಳೆ ವಿಠ್ಠಲ ಪಂತ್ರಿಗೆ ಅಲ್ಲೇ ಬಿತ್ತಲ್ಲ, ಅವ್ರು ಮೊದಲೇ ವೈರಾಗಿ ಮೂರ್ತಿಗಳು ಇದೊಳಗೆ ಕೊಳ್ಳಿಗೆ ಬಿತ್ತಲ್ಲಪ್ಪ ಅಂಥೇಳಿ. ಮತ್ತಿನ್ನು ಪಾಂಡುರಂಗನೇ ಹೇಳ್ಯಾರಂದು ಕೂಡಲೇ ಅದಕ್ಕೆ ಪಟಕ್ಕನ ಅಲ್ಲಿಕ್ಕೂ ಬರೋದಿಲ್ಲ. ಈಗಿನ ಹುಡುಗರು ಅನ್ಬೋದು, ಅವಾಗ ಹಂಗೆ ಇರ್ತಿದ್ದಿಲ್ಲ. ಹಿರಿಯರಿಗೆ ಭಾಳ ದೊಡ್ಡ ಮಾತು ಇರ್ತದೆ. ಅವ್ರಂತಾರೆ, ಹೌದು ಕರೆ ನಿಮಗೆ ಆಗ್ಯದ ಕರೆ, ನನಗೂ ಒಂದು ಪಾಂಡುರಂಗನ ಆಜ್ಞೆ ಆತಂದ್ರೆ ಒಳ್ಳೆ ಆಗಲ್ರಿ ನಂದೇನೋ ಇದು. ಅವ್ರಂತಾರೆ, ಹಂಗಾರೆ ಇವತ್ತು ಇನ್ನೊಂದು 2 ದಿವಸ ನೀವು ಇದ್ದೇ ಬಿಡ್ರಿ, ಮತ್ತು ಅದು ಯಾಕೆ ಆಗಬಾರ್ದು ಅಂದ ಕೂಡಲೇ ಅವತ್ತು ಇಟ್ಕೋತಾರೆ. ಅವತ್ತು ರಾತ್ರಿ ವಿಠ್ಠಲ ಪಂತ್ರಿಗೂ ಅದೇ ಆಗ್ತದೆ. ಆದ ಕೂಡಲೇ ಮುಂಜಾನೆ ಆದ ಕೂಡಲೇ ಹೇಳ್ತಾರೆ, ನನಗೂ ಆಜ್ಞೆ ಆಗ್ಯದ, ಮತ್ತು ಆಗಲಿ ಅಂದ್ಕೂಳೆ ಶುಭಸ್ಯ ಶೀಘ್ರಂ ಅಂಥೇಳಿ ಇಬ್ಬರದು ಲಗ್ನ ಮಾಡಿಬಿಡ್ತಾರೆ. ವಿಶೇಷ ಅಂದರೆ ಅಪ್ಪೆಗಾವ್ಗೆ ಸಹಿತ ಹೇಳಿ ಕಳಿಸೋದಿಲ್ಲ. ಕೇಳ್ತಾರೆ, ಯಾರು ನಾ ಹಿಂಗೆ ಗೋವಿಂದ ಪಂತರ ಮಗ ಅಂದ ಕೂಡಲೇ ಎಲ್ಲ. ಮತ್ತು ಅವ್ರು ಇಷ್ಟೂರು ಕುಲಕರ್ಣಿಕೆ, ಇವ್ರು ಇಷ್ಟೂರು ಕುಲಕರ್ಣಿಕೆನೇ ಇತ್ತು ಅವಾಗ ಬ್ರಾಹ್ಮಣರಿಗೆ, ಅವಾಗ ಏನಿದ್ದಿಲ್ಲ. ಅಂದ ಕೂಡಲೇ ಭಾಳ ಸಂತೋಷದಿಂದ ಲಗ್ನ ಮಾಡ್ತಾರೆ. ಇದು ಮೂರ್ತನೇ ಅದ ಅಂದಾಗ ಈಗ ಅದಕ್ಕೆ ಇದು ಮಾಡೋದು ಬೇಡ ಅಂತ ಲಗ್ನ ಮಾಡಿಬಿಡ್ತಾರೆ. ಲಗ್ನ ಮಾಡಿ ಹಿಂದಾಗಡೆ ಸ್ವಲ್ಪ ದಿವಸ ಅಲ್ಲೇ ಇದ್ದು ಕಡಿಕೆ ಹಂಗಾರೆ ಇವ್ರಂತಾರೆ, ನನ್ನ ಯಾತ್ರಾ ಅರ್ಧಕ್ಕಾಗ್ಯದ, ನಾವು ಒಂದು ಸ್ವಲ್ಪ ಪಂಡ್ರಪುರದ ಯಾತ್ರೆ ಮಾಡಿಕೊಂಡೇ ಬರ್ತೀನಿ, ನಮ್ದು ಇಲ್ಲಿ ನೀವು ಇರಲಿ ಅಂತೇಳಿ ಇದ್ದು ತಾವೊಬ್ಬರೇ ಹೋಗ್ಬೇಕಂತಾರೆ. ಸಿದ್ಧೋಪಂತರ ಅಂತಾರೆ, ನಾವು ಬರ್ತೇವೆ ಎಲ್ಲರೂ ಕೂಡಿಸಿ ಅಂತ ಪಂಡ್ರಪುರಕ್ಕೆ ಹೋಗಿ ಪಂಡ್ರಪುರದಿಂದ ಬಂದು ಎಲ್ಲರೂ ಕೂಡಿಸಿ ಅಪ್ಪೆಗಾವಕ್ಕೆ ಬರ್ತಾರೆ ಗೋವಿಂದ ಪಂತ್ರ ಅಂತಲೇ ಬಂದು. ಅವ್ರಿಗೂ ಇವ್ರಿಗೂ ಆನಂದ ಆಗ್ತದೆ. ಆನಂದ ಆಗಿ ಸ್ವಲ್ಪ ದಿವಸ ಇದ್ದು ಹಿಂದಾಗಡೆ ಇವರು ಬರ್ತಾರೆ. ಇದು ಏನಪ್ಪ ಅಂದರೆ ವಿಠ್ಠಲ ಪಂತ್ರ ಒಂದು ಸಂಸಾರಿಕ ಜೀವನ ಪ್ರಾರಂಭ ಆಗೋದು. ಇದು ಏನಪ್ಪ, ಇಷ್ಟರ ತನಕ ನಾವು ಇವತ್ತು ಮಾವುಲಿಯವರ ಒಂದು ಜೀವನದ ಒಂದು ಚರಿತ್ರೆಯನ್ನು ಇಷ್ಟರ ತನಕ ನಾವು ತಿಳ್ಕೊಂಡು, ಇನ್ನು ನಾವು ತಿಳ್ಕೊಬೇಕಾಗಿದ್ದು ಏನಪ್ಪ ಅಂದ್ರೆ ಸಮರ್ಥ ರಾಮದಾಸ್ ಮಹಾರಾಜರ ಬಗ್ಗೆ ತಿಳ್ಕೊಬೇಕು. ಅವ್ರ ಬಗ್ಗೆನೂ ಸ್ವಲ್ಪ ತಿಳ್ಕೊಂಡು ಈ 3 ದಿವಸನಾಗ ಅವ್ರ ಚರಿತ್ರೆನೂ ಇಬ್ಬರದು ಇದು ಮಾಡೋಣ. ಅದರ ಜೊತೆ ಅವ್ರ ಗ್ರಂಥದೊಳಗಿರುವಂಥ ಸಾರವನ್ನು ನಾವು ಗ್ರಹಣ ಮಾಡೋಣ. ಈಗ ನಮಗೆ ಆವಾಗ ಅವರು
ಈ ಮಾವುಲಿ ಜ್ಞಾನೇಶ್ವರರ ಒಂದು ವಿಶೇಷತೆ ಅಂದ್ರೆ 16ನೇ ವರ್ಷಕ್ಕೆ ಭಾವಾರ್ಥ ದೀಪಿಕಾ ಬರೆದ್ರು ಅವರು. ಪೈಠಣದಾಗ ಹೋದಾಗ ಶುದ್ಧಿ ಪತ್ರ ತೊಗೊಂಡು ಬರ್ತಾರೆ. ಬರೋ ಹೊತ್ನ್ಯಾಗ ನೇವಾಸ್ ಅನ್ನುವಂಥ ಒಂದು ಹಳ್ಳಿ ಬರ್ತದೆ ಇಲ್ಲಿ. ಆ ನೇವಾಸದಂತಲ್ಲಿ ಒಬ್ಬ ಮಂದಿ ಎಲ್ಲ ಕೂಡಿರ್ತಾರೆ, ಅಳ್ಳಿಕ್ಕೆ ಶುರು ಮಾಡಿರ್ತಾರೆ. ಎಲ್ಲ ಮಂದಿ ಹೇಳ್ತಾರೆ, ಹೆಣ್ಮಕ್ಳೆಲ್ಲ ಬಿದ್ದು ಬಿದ್ದು ಅಳ್ಳಿಕ್ಕೆ ಕತ್ತಿರ್ತಾರೆ. ಏನಾಗ್ತದೆ ನೋಡ್ಲಿಕ್ಕೆ ಹೋಗ್ತಾರೆ ಇವ್ರು 4 ಮಂದಿ ಸಣ್ಣ ಹುಡುಗರು. ಹೋದಾಗ ಒಬ್ಬ ಮನುಷ್ಯ ತೀರ್ಕೊಂಡಿರ್ತಾನೆ. ಯಾರು ಏನು ಯಾಕೆ ಅಳ್ಳಿಕ್ಕೆ ಕತ್ತೀರ ಅಂದ ಕೂಡಲೇ ಹಿಂಗೆ ತೀರ್ಕೊಂಡಾರ. ಏನು ಅವನ ಹೆಸರು? ಚೈತನ್ಯ ಆಶ್ರಮ ಅಂತ ಹೇಳ್ತಾರೆ. ಚೈತನ್ಯ ಅಂತ ಹೆಸರಿದ್ರೆ ಅವ್ನು ತೀರ್ಕೋತಾನೆ ಹೆಂಗಂತಾರೆ ಅವರು ಮೌಲಿಯವರು. ಹೆಸರು ಚೈತನ್ಯ ಅಂದು ತೀರ್ಕೋದೇ ಇಲ್ಲ ಅಂದಾಗ ತೀರ್ಕೋತಾನೆ ಹೆಂಗೆ ಅಂತೇಳಿ ಅವರು ಒಂದು ಕೃಪಾ ದೃಷ್ಟಿ ಏನು ಬೀಳ್ತಲ್ಲ, ಚೈತನ್ಯ ಎದ್ದು ಕೂಡ್ತಾನೆ. ಅವಾಗಂತಾರೆ ಅವ ಸಾಷ್ಟಾಂಗ ನಮಸ್ಕಾರ ಆಗ್ತಾನೆ. ಇಲ್ಲ ನಿನ್ನಿಂದ ಕೆಲಸ ಅದ ಅಂಥೇಳಿ ನಿನ್ನ ಇದು ಮಾಡಿ ನಾ ಭಾವಾರ್ಥ ದೀಪಿಕಾ ಬರೆಯೋತ್ನ ನೀ ಬರೀ ಕೆಲಸ ಮಾಡು ಅಂಥೇಳಿ ಅವನಿಂದ ಜ್ಞಾನೇಶ್ವರಿ ಗ್ರಂಥ ನೇವಾಸ್ ಗ್ರಾಮದಾಗಿದ್ದ 16ನೇ ವರ್ಷನಾಗ ಅದನ್ನ ಬರೀತಾನೆ. ಅದಾದ ಮೇಲೆ ಹರಿಪಾಠ ಅನ್ನುವಂಥದ್ದು 29 ಅಭಂಗದ ಹರಿಪಾಠವನ್ನು ಮುಂದೆ ಸಂಪ್ರದಾಯದೊಳಗೆ ಒಂದು ನಿತ್ಯ ನಿಯಮಾವಳಿ ಬೇಕಂತೇಳಿ ಅದನ್ನು ರಚನೆ ಮಾಡ್ತಾರೆ. ಅದರದ್ದು ಮೊದಲನೇ ಏನಪ್ಪ ಅಂದ್ರೆ ಹರಿಪಾಠದ ಅಭಂಗನೇ ನಾವು ಆಗಾಳೆ ಅಂದೇವಲ್ಲ, ದೇವಾಚೆ ದ್ವಾರಿ ಉಭಾಕ್ಷಣ ಬರಿ ಏನೇ ಮುಕ್ತಿಚಾರಿ ಸಾಧಿಯೇಲ ಹರಿಮುಖೇಮಣ ಪುಣ್ಯಾಚಿ ಗಣನ ಕೋಣಕರಿ ಅಂಥೇಳಿ ಈ ಏನು ಅಭಂಗದಲ್ಲ, ಈ ಅಭಂಗ ಜಗತ್ತಿಗಿಂತ ಒಂದು ಭರೋಸೆ ಕೊಟ್ಟು ಬಿಡ್ತಾರೆ. ಏನೂ ಮಾಡಬೇಡ್ರಿ ನೀವು, ಹರಿಮುಖೇಮಣ ಪುಣ್ಯಾಚೀಗಣನ ಕೋಣಕರಿ, ನೀ ಅಷ್ಟು ಅಂದ್ರೆ ಸಾಕು, ನಿನ್ನ ಪುಣ್ಯದ ಲೆಕ್ಕ ಇಡಾವ್ರು ಯಾರಿದ್ದಾರೆ ಅನ್ನುವಂಥದ್ದು ಭರವಸೆ ಕೊಟ್ಟು ಹೇಳಿದಂಥ ಅಭಂಗ. ಅದ್ರ ಬಗ್ಗೆ ನಾಳೆ ಎಲ್ಲ ಈ ಮಂಡಳಿ ಬಂದಾಗ ನಾವು ಕೀರ್ತನ ರೂಪದಿಂದ ಅದನ್ನು ಚಿಂತನೆ ಮಾಡೋಣ. ಈಗ ಸಮರ್ಥ ಅವತಾರ ಯಾವಾಗ ಆಯ್ತು ಅಂದ್ರೆ 1530 ಶಕೆ 1530 ಇಸ್ವಿ 1608 ಸೂರ್ಯಾಜಿ ಪಂಥರ ಒಂದು ಹೊಟ್ಟಿಯೊಳಗೆ ಸಮರ್ಥ ರಾಮದಾಸ್ ಮಹಾರಾಜರು ಅವರಣ್ಣ ಶ್ರೇಷ್ಠ ಗಂಗಾಧರರು ಇವರಿಬ್ಬರು ಜನನ ಹೆಂಗೆ ಆಗ್ತದೆ ಅಂದ್ರೆ ಸೂರ್ಯನಾರಾಯಣ ಮತ್ತು ಏನಪ್ಪ ಅಂದ್ರೆ ಮಾರುತಿಯ ಒಂದು ಇದರಿಂದ ಕೃಪೆಯಿಂದ ಇಬ್ಬರು ಮಾರುತಿಯ ವಂಶದಿಂದ ಸಮರ್ಥ ರಾಮದಾಸ್ ಮಹಾರಾಜರು ಇರ್ತಾರೆ. ಸೂರ್ಯನಾರಾಯಣ ಕೃಪೆಯಿಂದ ಜ್ಯೇಷ್ಠ ಗಂಗಾಧರನವ್ರಂಥವ್ರು ಹುಟ್ಟುತ್ತಾರೆ. ಇರಲಿ, ಅವ್ರು ಹುಟ್ಟಬೇಕಾದ್ರೂ ಮಹಾತ್ಮರು ಹುಟ್ಟಬೇಕಾದ್ರೆ ಸುಮ್ಮನೆ ಇರೋದಿಲ್ಲ. 23 ಪೀಳಿಗೆಯಿಂದ ರಾಮೋಪಾಸನೆ ಮತ್ತು ಸೂರ್ಯೋಪಾಸನೆ ಮಾಡಿದಂತಹ ಒಂದು ಮಂಥನ ಅದು. ಕೃಷ್ಣಾಜಿ ಪಂತರು ಅಂತೇಳಿ ಬೀದರ್ದವ್ರು, ಇಲ್ಲೇ ಕರ್ನಾಟಕದೊಳಗೆ ಬೀದರ್ದಾಗಿರ್ತಾರವರು. ಅವರು 23ನೇ ಪೀಳಿಗೆಯೊಳಗೆ 22ನೇ ಪೀಳಿಗೆ ಸೂರ್ಯಾಜಿ ಪಂತರು, ಅವರು 23ನೇ ಪೀಳಿಗೆಯೊಳಗೆ ಹುಟ್ಟಿದವರೇ ಶ್ರೇಷ್ಠ ಮತ್ತು ಸಮರ್ಥ ನಾರಾಯಣ. ಅವ್ರ ಹೆಸರು ಸಮರ್ಥ ರಾಮದಾಸ್ ಮಹಾರಾಜರಂತ ಹಿಂದಗಡೆ ಆದರೂ ಇವ ನಾರಾಯಣ ಅವರು ಶ್ರೇಷ್ಠ ಅಂತ ಯಾರಂದ್ರೆ ಏಕನಾಥ್ ಮಹಾರಾಜರು ಅವ್ರಿಗೆ ಹೆಸರು ಇಡ್ತಾರಂತ. ಅವ್ರು ಆ್ಯಕ್ಚುಲಿ ನಿಜವಾದ ಹೆಸರು ಗಂಗಾಧರ ಅಂತ ಇಟ್ಟಿರ್ತಾರೆ. ಹುಟ್ಟಿದ ಕೂಡಲೇ ಏಕನಾಥ್ ಮಹಾರಾಜರು ಒಂದು ಸಂಪ್ರದಾಯದೊಳಗೆ ಬಂದವರು ಇರ್ತಾರೆ. ಅವರು ಗಂಗಾಧರನ ಒಯ್ದು ಏಕನಾಥ್ ಮಹಾರಾಜರ ಪಾದ ಮೇಲೆ ಹಾಕಿದ ಕೂಡಲೇ ಶ್ರೇಷ್ಠ ಅಂತೇಳಿ ಅವ್ನು ಶ್ರೇಷ್ಠ ಅಂತಂತಾರೆ, ಶ್ರೇಷ್ಠ ಅನ್ಕೋತ ಹೋಗ್ತಾರೆ. ನಾರಾಯಣ ಇವ್ರನ್ನ ಒಯ್ದು ಪಾದದ ಮೇಲೆ ಹಾಕ್ತಾರೆ. ಸಮರ್ಥ ರಾಮದಾಸ್ ಮಹಾರಾಜರ ಜನ್ಮ ಆದಮೇಲೆ ರೀ ಮುಂದೆ ಒಂದೇ ತಿಂಗಳನ್ಯಾಗ ಸಮರ್ಥ ಇದು ಏಕನಾಥ್ ಮಹಾರಾಜರ ಅವತಾರ ಮುಗಿಸ್ಬಿಡ್ತಾರೆ. ಇನ್ನು ನನ್ನ ಮುಂದಿನದೊಂದು ಭಕ್ತಿ ಕಾರ್ಯ ಮಾಡಲಿಕ್ಕೆ ಇಬ್ಬರು ತಯಾರಾದರು ಅಂಥೇಳಿ ಇನ್ನು ನನ್ನ ಅವತಾರ ಕಾರ್ಯ ಮುಗಿಸ್ಬೇಕಂತೇಳಿ ಅವರು ಮುಗಿಸ್ತಾರೆ. ಅವಾಗ ಇವರು ಹುಟ್ಟಿದ್ದು 1608 ನಾರಾಯಣ ಹುಟ್ಟುತ್ತಾನೆ. ರಾಣುಬಾಯಿ ಮತ್ತು ಸೂರ್ಯಾಜಿ ಪಂತರ ಹೊಟ್ಟೆಯೊಳಗೆ ಹುಟ್ಟುತ್ತಾನೆ. ಉಲ್ಕೋಚಿರ್ತಾರೆ ಭಾಳ. ಸಮರ್ಥ ರಾಮದಾಸ್ ಮಹಾರಾಜರು ಉಲ್ಕೋಚಿರ್ತಾರೆ, ಯಾರ ಮಾತು ಕೇಳ್ತಿರೋದಿಲ್ಲ, ತಮ್ಮ ಮನಸ್ಸಿಗೆ ಬಂದದ್ದನ್ನು ಸಾಧಿಸಲಾರ್ದೆ ಬಿಡ್ತಿರೋದಿಲ್ಲ. ಈ ಗುಣ ಯಾರಂತಲ್ಲಿ ಇರ್ತಲ್ಲ ಅವ್ರಿಗೆ ಭಗವಂತರ ಪ್ರಾಪ್ತಿ ಲಘುನೇ ಆಗ್ತದೆ. ಕಾಂಪ್ರಮೈಸ್ ಹೊಂದಾಣಿಕೆ ಒಂದು ಏನಿದಿರ್ತಲ್ಲ ಮಂದಿ, ಹೊಂದಾಣಿಕೆ ಇದ್ದವ್ರಿಗೆ ಭಗವಂತನ ಪ್ರಾಪ್ತಿ ಆಗೋದು ಭಾಳ ಕಠಿಣ. ಹಾಗೂ ನಡೀತದೆ ಹಿಂಗೂ ನಡೀತದೆ ಅಂತಿಲ್ಲ. ಅದು ಏನು ಮಾಡಬೇಕಂತ ಹೇಳಲ್ಲ, ಹಾಗೆ ಮಾಡಬೇಕು ಅಂಥೇಳಿ ಅದರ ಸಂಬಂಧ ಏನಪ್ಪ ಅಂದ್ರೆ ಹಠದಿಂದ ಯಾರು ಸಾಧಿಸ್ತಾರಲ್ಲ, ಛಲ ಬೇಕು ಶರಣಂಗಿ ಅಂತ ಅದಕ್ಕೆ ಹೇಳಿದ್ರು. ಛಲ ಬೇಕು. ಹಂಗೆ ಛಲದಿಂದ ಏನಪ್ಪ ಅಂದ್ರೆ
ಅವರು ಇಂಥ ಒಂದು ಏನಪ್ಪ ಅಂದ್ರೆ ರಾಮಭಕ್ತಿಯನ್ನು ಧರ್ಮ ಸಂಸ್ಥಾಪನೆಯನ್ನು ಅವರು ಮಾಡಿದರು. ಅದಕ್ಕಾಗಿ ಅವತಾರ ತೊಟ್ಕೊಂಡು ಬಂದವರು. ಇರಲಿ, ಅವರು ನಾರಾಯಣ ಅವರು ಗಂಗಾಧರ ಅವರಿಗೆ 5ನೇ ವರ್ಷಕ್ಕೆ ಉಪದೇಶ ತೊಗೋಬೇಕು ಅಂಥೇಳಿ ಅವ್ರ ಮನಸ್ಸಿನಾಗ ಆವಾಗ ಲಘುನೇ ಉಪದೇಶ ತೊಗೋದಿರ್ತದೆ. ಸುರಾಜಿ ಪಂತ್ರಿಗಂತರ ನೀವೇ ಉಪದೇಶ ಕೊಟ್ಟು ಬಿಡು ಅಂತ. ಯಾಕಂದ್ರೆ ಸುರಾಜಿ ಪಂತ್ರಿಗೆ ಸ್ವತಃ ರಾಮಪ್ರಭುನೇ ಬಂದು ಉಪದೇಶ ಕೊಟ್ಟಿರ್ತಾನೆ. ರಾಮ, ಲಕ್ಷ್ಮಣ, ಸೀತಾ ಇವ್ರು ಬಂದೇ ಅವರು ಸ್ವತಃ ಉಪದೇಶ ಕೊಟ್ಟು ಪಂಚಾನನ ಮೂರ್ತಿಯನ್ನು ಸುರಾಜಿ ಪಂತ್ರಿಗೆ ಕೊಟ್ಟಿರ್ತಾರೆ. ಇರಲಿ, ಇವ್ರಿಗೂ ಹಂಗಾರೆ ನನಗೂ ಉಪದೇಶ ಕೊಡೋದು ನನಗೆ ಅದೇನೂ ಗೊತ್ತಿಲ್ಲ. ಆ ಪಂಚಾನನ ಮೂರ್ತಿ ಅನ್ನೋದಲ್ಲ ರಾಮಪ್ರಭು ಕೊಟ್ಟದ್ದು, ಅದ್ರ ಮುಂದೆ ಕೂತು ಬೇಡ್ಕೊ ಅಂದ ಕೂಡಲೇ ಇದಾಗೋದಿಲ್ಲ ಅಂಥೇಳಿ ಅಲ್ಲೇ ಜಾಂಬಗಾವ್ನ್ಯಾಗ ಮಗಳು ಹನುಮಂದಿಯವ್ರ ಗುಡಿ ಅದ. ಹನುಮಂದಿಯವ್ರ ಗುಡಿಯಾಗ ಹೋಗಿ ಮಾರುತಿ ಕವಚ ಅನ್ಕೋತ ಉಪವಾಸ ಬಾಯಾಗ ಹನಿ ನೀರು ಹಾಕ್ಲಾರ್ದ ಗಂಗಾಧರ ಕೂಡ್ತಾನೆ. ಆವಾಗ ಸ್ವತಃ ಮಾರುತಿ ಬಂದ, ಯಾಕೋ ಗಂಗಾಧರ ಅಂದ್ಕೊಳ್ಳಿ, ನನಗೆ ಗುರು ಬೇಕಾಗ್ಯಾನ, ಗುರುವಿನ ಉಪದೇಶ ಬೇಕಾಗ್ಯದ ಅಂದ ಕೂಡಲೇ ಆವಾಗ ಅವನು ಒಂದು ತಳಮಳ ನೋಡಿ ಮಾರುತಿ ರಾಯ ರಾಮ ಮತ್ತು ಲಕ್ಷ್ಮಣರನ್ನು ಆಹ್ವಾನ ಮಾಡಿಕೊಂಡು ಸ್ವತಃ ರಾಮ ಮತ್ತು ಲಕ್ಷ್ಮಣರು ರಾಮನೇ ಬಂದು ರಾಮಪ್ರಭುನೇ ಬಂದು ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಇವತ್ತಿನ ದಿವಸ ಏನು 13 ಕೋಟಿ ಇದು ಮಾಡಬೇಕಂತೇನು ಮಾಡ್ಯದಲ್ಲ, ಈ ಒಂದು ನಾಮ ಮೊದಲು ಪ್ರಥಮದೊಳಗೆ ಬಂದದ್ದೇ ಸ್ವತಃ ರಾಮಪ್ರಭುವಿನಿಂದ ಅದ. ಅದಕ್ಕೆ ಆ ನಾಮಕ್ಕೆ 13 ಅಕ್ಷರದ ಏನು ನಾಮ ಅದಲ್ಲ, ಈ ನಾಮಕ್ಕೆ ವಿಶೇಷ ಸ್ಥಾನ ಅದ. ಇದನ್ನು ನೀವು ಮಾಡ್ಕೊಂಡು ಏನಪ್ಪ ಅಂದ್ರೆ ಭಗವಂತನ ರಾಮ ಭಕ್ತಿಯನ್ನು ಬೆಳೆಸು ಅಂಥೇಳಿ ಕೃಷ್ಣಾ ತೀರದಾಗ ನಿಂತು ಬೆಳೆಸು, ಗೋದಾವರಿ ತೀರದಾಗ ನಿಂತು ಬೆಳೆಸು ಅಂಥೇಳಿ ಗಂಗಾಧರಿಗೆ ಹೇಳಿ ರಾಮಪ್ರಭು ಅದೃಶ್ಯ ಆಗ್ತಾರೆ. ಮುಂದೆ ಗಂಗಾಧರ ಉಪದೇಶ ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ಆವಾಗ ನಾರಾಯಣ ಅಂತಾನೆ, ನನಗೂ ಉಪದೇಶ ಕೊಡಂತಾನೆ. 8 ವರ್ಷ ಆಗಿರ್ತಾವೆ, 8 ವರ್ಷ ಸನಿಯಕ್ಕೆ ಬಂದಿರ್ತದೆ. ಅವಂತಾನೆ ಇನ್ನೂ ಸಣ್ಣವಿದ್ದೆವು, ಮನೆಯಾಗೆ ನಾನೇ ಕೊಡಾಮಿರ್ತೀನಿ, ಮುಂದೆ ಸಾವಕಾಶ ತೊಗೊಳಕ್ಕೆ ಅಂದ ಕೂಡಲೇ ಇಲ್ಲ ನನಗೆ ಕೊಡಬೇಕಂತ. ಹಠ ಬೇಕು ಅಂದರೆ ಬೇಕು ಅಂದ ಕೂಡಲೇ ಹಿಂಗಂದ ಕೂಡಲೇ ಹೋಗಿ ಅದೇ ಮಾರುತಿ ಗುಡಿಯಾಗೇ ಹೋಗಿ ಇವರು ಉಪವಾಸ ಕೂತು ಬಿಡ್ತಾರೆ, ಗುರು ಬೇಕಂತೇಳಿ. ಈ ಗುರು ಬೇಕನ್ನೋಂಥ ಹಂಬಲ್ ಬೇಕು ನಮಗೆ. ಹಂಬಲ್ ಇರೋದಕ್ಕಾಗಿ ನಾವು ಹಂಬಲ್ ಇಲ್ಲರ ತೊಗೊಂಡದ್ದಕ್ಕೆ ಏನಾಗ್ಯದ, ನಮಗೆ ಅದರದ್ದು ಮಹತ್ವನೇ ತಿಳಿದಿಲ್ಲ. ಆ ಹಂಬಲದೊಳಗೆ ಸ್ವತಃ ಮಾರುತಿ ರಾಯನೇ ಮತ್ತು ಪ್ರತ್ಯಕ್ಷ ಆಗ್ತಾನೆ. ಯಾಕೋ ನಾರಾಯಣ ಹಿಂಗೆ ಯಾಕಂದ, ನನಗೆ ಗುರು ಬೇಕಂದ. ಮಂದಿ ಮಣ್ಣನೇ ಕೊಡ್ತಾರಲ್ಲ ಉಪದೇಶ, ಅಲ್ಲೇ ತೊಗೋಬಾರ್ದನಂತೇಳಿ ಮಾರುತಿ ಅಂದ ಕೂಡಲೇ ಜಿತ ಪಿಕ್ತ ತಿಥವಿಕ್ತನೈ ಅಂತ. ಎಲ್ಲಿ ಬೆಳೀತದ ಅಲ್ಲಿ ಮಾರಾಟೇ ಆಗೋದಿಲ್ಲ ನಮ್ಮಲ್ಲಿ ಅಂತ. ಈಗ ನಮ್ಮ ಮನೆ ಬಾರ ಹಿಂಗಾಗ್ಯದ, ನಮ್ಮ ಮಾಡ ಕೊಡ್ತಾನೆ ಕರೆ ನನಗೆ ಕೊಡುವಲ್ಲ. ಹಾಗಾದ್ರೆ ಹೋಗ್ಲಿ ಇನ್ನೊಂದು ದಿವಸ ಅಂದ್ಕೊಳ್ಳು ಹ್ಞೂ ಅಂತಾನೆ. ಉಪದೇಶ ಕೊಡಲಿಲ್ಲ ಅಂದ್ರೆ ನಾ ಈಗ ಜೀವನೇ ಬಿಡ್ತಾನಂತಾನು. ಯಾರು? ನಾರಾಯಣ. ಆವಾಗ ಸ್ವತಃ ಮಾರುತಿರಾಯ ರಾಮಪ್ರಭುವಿನನ್ನು ಆಹ್ವಾನ ಮಾಡಿಕೊಂಡು ಸ್ವತಃ ರಾಮಚಂದ್ರರೇ ಬಂದು ಶ್ರೀರಾಮ್ ಜೈ ರಾಮ್ ಜೈ ಜಯ ರಾಮ್ ಅನ್ನುವಂಥ ಉಪದೇಶ ಕೊಟ್ಟ, ನೀನು ರಾಮದಾಸ ಅನ್ನುವಂಥ ಅಂಕಿತ ನಾಮದಿಂದ ಕೃಷ್ಣಾ ತೀರಕ್ಕೆ ಹೋಗಿ ಭಕ್ತಿ ಬೆಳೆಸು ಅಂತ ಅವ್ರಿಗೆ ಹೇಳ್ತಾರೆ. ಗಂಗಾಧರಿಗೆ ಹೇಳ್ತಾರೆ, ನೀ ರಾಮದಾಸ ಅನ್ನುವಂಥ ಅಂಕಿತ ನಾಮದಿಂದ ಭಗವಂತನ ಭಕ್ತಿ ಬೆಳೆಸಂತಾರೆ. ಅದಕ್ಕೆ ರಾಮದಾಸ ಅಂಕಿತ ಇರುವಂಥ ಅಭಂಗಗಳು ಯಾವುವಲ್ಲ ಅವೆಲ್ಲ ಗಂಗಾಧರವ್ರು ಬರೆದದ್ದು. ಏನು ರಾಮದಾಸರದು ದಾಸಮಣಿ ಏನವಲ್ಲ, ಇದು ರಾಮದಾಸ್ ಮಹಾರಾಜರು ಬರೆದದ್ದು. ಹೀಗೆ ಇವರಿಬ್ಬರು ಅಣ್ಣ ತಮ್ಮರು ಏನಪ್ಪ ಅಂದರೆ ಭಗವಂತನ ಭಕ್ತಿಯನ್ನು ಅಷ್ಟೊಂದು ವಿಶೇಷವಾಗಿ ರಾಮಭಕ್ತಿಯನ್ನು ಸ್ಥಾಪಿಸಿದಂಥ ಸಮರ್ಥರನ್ನು ನಾವು ಭಾಳ ನೆನೆಸಬೇಕು. ಈ ಒಂದು ಗ್ರಂಥ ಬರಿಬೇಕಾಗಿತ್ತು ಅಂದರೆ, ಈ ದಾಸಬೋಧ ಬರಿಬೇಕಾಗಿತ್ತು ಅಂದರೆ ಸುಮ್ಮನೆ ಬರೆದಿಲ್ಲ. ಅದ್ರ ಹಿಂದೆ ದೊಡ್ಡ ತಪಶ್ಚರ್ಯದ 13 ವರ್ಷ 12 ವರ್ಷ ಟಾಕಳಿ ಒಳಗೆ ತಪಶ್ಚರ್ಯ ಮಾಡಿ 12 ವರ್ಷ ದೇಶ ಸಂಚಾರ ಮಾಡಿ ಪ್ರತಿಯೊಬ್ಬ ಜೀವಿ ಅಂತಃಕರಣದೊಳಗೆ ಇರುವಂತಹ ತಳಮಳ, ಅವನ ಆಂತರಿಕ ಒಂದು ಮೆಟ್ಲ, ಇವನ್ನೆಲ್ಲ ತಿಳ್ಕೊಂಡು ಅದಕ್ಕೆ ಅನುಕೂಲ ಆಗುವಂಥ 200 ಸಮಾಸದ ಗ್ರಂಥ ಸಮಾಸಗಳನ್ನು ಮೆಟ್ಟಲ್ ರೂಪದಿಂದ ಸಮರ್ಥರು ಬರೆದಾರ. ಇಂಥ ಮಹಾನ್ ಗ್ರಂಥ. ಒಂದೇ ಮಾತಿನೊಳಗೆ ದಾಸಬೋಧ ಬಗ್ಗೆ ಹೇಳಬೇಕಂದ್ರೆ ಮಹಾತ್ಮರೇ ಹೇಳ್ತಾರೆ, ಜಗತ್ತಿನಾಗ ಎಷ್ಟು ಗ್ರಂಥಗಳು ಆಗಿ ಹೋಗ್ಯಾವಲ್ಲ, ಆ ಗ್ರಂಥಲಾಗ ಏನದಲ್ಲ ಅದೆಲ್ಲ ದಾಸಬೋಧನಾಗ ಅದ ಅಂತಾರೆ. ಎಲ್ಲ ಗ್ರಂಥಗಳು ಒಟ್ಟು ನೀ ಕೂಡಿಸಿದೆ ಅಂದ್ರೆ ಅದು ಏನು ಹೇಳಬೇಕೆಲ್ಲ ದಾಸಬೋಧನಾಗ ಹೇಳ್ಯಾರ. ದಾಸಬೋಧನ್ಯಾಗ ಇರಲಾರ್ದು ಯಾವ ಗ್ರಂಥನ್ಯಾಗೂ ಇನ್ನೂ ಇಲ್ಲ ಅಂತ ಗ್ರಂಥರಾಜ. ಇದಕ್ಕೆ ಗ್ರಂಥರಾಜ ಅಂತನ್ನುವಂಥ ಹೆಸರು ಇವರು ಮುಂದೆ ಅದನ್ನ ಗ್ರಂಥರಾಜ ಅಂತ ಹೇಳೋದಕ್ಕೆ ಹೆಸರು ಕೊಟ್ಟಾರ. ಅಂಥ ಗ್ರಂಥ ನಮ್ಮ ಮಹಾರಾಜರು ನಮ್ಮ ಕೈಯಾಗ ಕೊಟ್ಟಾರ. ಸಾಂಪ್ರದಾಯಿಕ ಇದನ್ನು ಭಾವಸಾಯಿ ಮಹಾರಾಜರು ಇಟ್ಟಾರ. ಗುರುಲಿಂಗ ಜಂಗ ಮಹಾರಾಜರು ಇದ್ರ ಮೇಲೆ ಸಾಕಷ್ಟು ಪ್ರವಚನಾದಿಗಳನ್ನು ಮಾಡಿದರು.
ಮಾಡಿ ಇದೇ ಗ್ರಂಥನೇ ಯೋಗ್ಯದ ಅಂಥೇಳಿ ಈ ಒಂದು ಸಾಂಪ್ರದಾಯಿಕ ಈ ಗ್ರಂಥ ಮೂಲ ಗ್ರಂಥ ಇರಲಿ ಅಂತ ಯಾಕೆಟ್ಟು ಅಂದ್ರೆ ಇದು ಬರೀ ಸಾಂಪ್ರದಾಯ ಅಲ್ಲ, ಇದು ಇಂಚಗೇರಿ ಸಂಪ್ರದಾಯ ಅಂತರೂ ಸಹಿತ ಇಂಚಗೇರಿ ಊರಾಗ ಸ್ಥಾಪನೆ ಮಾಡ್ಯದ. ಖರೆ ಈ ಸಂಪ್ರದಾಯ ವಾಸ್ತವಿಕವಾಗಿ ಸ್ವರೂಪ ಸಾಕ್ಷಾತ್ಕಾರ ಸಂಪ್ರದಾಯ. ಈ ಸಂಪ್ರದಾಯದ ಹೆಸರೇನು? ಸ್ವರೂಪ ಸಾಕ್ಷಾತ್ಕಾರ. ನಮ್ಮ ಸ್ವರೂಪವನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋಂಥ ಒಂದು ಏಕೈಕ ಸಂಪ್ರದಾಯ ಏನದಲ್ಲ, ಇದು ನಮ್ಮ ಸಂಪ್ರದಾಯದ. ಇಲ್ಲಿ ನಮ್ಮ ಸ್ವರೂಪ, ನಾನು ಯಾರಿದ್ದೇನೆ ಅನ್ನುವಂಥ ಸ್ವರೂಪ ಸಾಕ್ಷಾತ್ಕಾರ. ನಿರ್ಗುಣ ಬ್ರಹ್ಮತೆ ನಿಶ್ಚಳ ಅಂತರಿ ಬಿಂಬಿಲೆ ಅಂತಾರಲ್ಲ, ಆ ನಿರ್ಗುಣ ಪರಬ್ರಹ್ಮ ನಮ್ಮ ಹೃದಯದಾಗ ಬಿಂಬಿಸುವಂಥ ಒಂದು ಯೋಗ್ಯತಾ ಅಂಥ ಒಂದು ಇದು ನಮಗೆ ಈ ದಾಸಬೋಧ ಗ್ರಂಥ ಕೊಡ್ತದೆ. ಅದನ್ನು 20 ದಶಕ ದೋನ್ಸೆ ಸಮಾಸ ಸಾಧಕರು ಪಹಾವೆ ಸಾವಕಾಶ ವಿವರತ ವಿಶೇಷ ಕಳೋಲಾಗೆ. ಇದನ್ನು ವಿವರವಾಗಿ ನೀವು ಚಿಂತನೆ ಮಾಡಿರಂದ್ರೆ ಹಂಗೆ ಇನ್ನು 3 ದಿವಸನ್ಯಾಗ ನಾವು ಈ ಗ್ರಂಥದ ಬಗ್ಗೆನೂ ಚಿಂತನೆ ಮಾಡೋಣ. ಮಾವಲಿ ಜ್ಞಾನೇಶ್ವರ ಮಹಾರಾಜರ ಒಂದು ಏನಪ್ಪ ಅಂದ್ರೆ ಹರಿಪಾಠದ ಅಭಂಗ ಮೇಲೆ ಕೀರ್ತನೂ ಮಾಡೋಣ. ಅವ್ರ ಜೀವನನೂ ನೋಡೋಣ, ಇವ್ರ ಜೀವನನೂ ನೋಡೋಣ, ಅವ್ರು ಮಾಡಿದ ಉಪಕಾರ ನೆನೆಸೋಣ. ಈ ಸಪ್ತಾಹದ ಮುಖೇನ ನಾವು ನಮ್ಮ ಜೀವನದ ಸಾರ್ಥಕತೆ ಮಾಡ್ಕೊಳ್ಳಿಕ್ಕೆ ನಾವೆಲ್ಲರೂ ಮುಂದುವರಿಯೋಣ ಅಂತ ಹೇಳ್ಕೊತ ಇವತ್ತಿನ ಈ ಒಂದು ಸೇವೆಗೆ ನಾನು ವಿರಾಮ ಕೊಡ್ತೇನೆ. ಆಕಲ್ ಪೃಥ್ವಿನಾಥ್ ಮಹಾರಾಜ್